ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಅನುಗ್ರಹ ಆಶೀರ್ವಾದ ಹಾಗೂ ನೀವು ನಂಬಿದ ದೇವತೆಗಳ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿರಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಸ್ನೇಹಿತರೆ, ಎಂದಿನಂತೆ ನೀವು ನಂಬಿದ ಗುರುಗಳನ್ನು ಹಾಗೆ ನೀವು ನಂಬಿದ ದೇವತೆಗಳನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ನಿಧಾನವಾಗಿ ದೀರ್ಘವಾದ ಉಸಿರನ್ನು ಒಳಗೆ ತಗೊಳ್ತಾ ನಿಧಾನವಾಗಿ ಆ ಉಸಿರನ್ನು ಹೊರಗೆ ಹಾಕ್ತಾ ದೇವತೆಗಳ ಸ್ಮರಣೆಯೊಂದಿಗೆ ಈ ರೀಡಿಂಗಿಗೆ ಕನೆಕ್ಟ್ ಆಗಿ. ಖಂಡಿತ ನಿಮ್ಮ ಪ್ರಾರ್ಥನೆಗೆ ನಂಬಿಕೆಗೆ ಅನುಸಾರವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಅನೇಕ ರೀತಿಯ ಸಮಸ್ಯೆಗಳಿಗೆ ಗೊಂದಲಗಳಿಗೆ ಪರಿಹಾರ ನೀಡೋದ್ರ ಜೊತೆಗೆ ಈ ಎನರ್ಜಿ ನಿಮ್ಮನ್ನು ಕನೆಕ್ಟ್ ಮಾಡಿ ನಿಮ್ಮನ್ನು ಹೀಲ್ ಕೂಡ ಮಾಡುತ್ತೆ. ಹಾಗೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆದ ಮರುಕ್ಷಣ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗತ್ತೆ. ಆ ಸಮಾಧಾನದಿಂದ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಸಿಗೋದ್ರ ಜೊತೆಗೆ ಈಗಿರುವ ಸಮಸ್ಯೆಗಳಾಗಿರ್ಬೋದು, ಕೆಲವು ಪರಿಸ್ಥಿತಿಗಳಾಗಿರ್ಬೋದು, ಸುಧಾರಣೆ ಆಗದಂಥ ಸಮಸ್ಯೆಗಳನ್ನೆಲ್ಲ ಈ ಸಮಸ್ಯೆಗಳನ್ನು ನಾನು ಬಗೆಹರಿಸಿಕೊಳ್ಳಬಲ್ಲೆ ಅನ್ನುವ ಆತ್ಮವಿಶ್ವಾಸ ಖಂಡಿತವಾಗಿ ಮೂಡುತ್ತೆ. ಮೊದಲನೇದಾಗಿ ಬಾಬಾರವರಿಂದ ನಿಮ್ಮ ಪ್ರಶ್ನೆಗೆ ಯಾವ ರೀತಿ ಉತ್ತರ ಸಿಗ್ತಾ ಇದೆ ಈಗಿನ ಮನಸ್ಥಿತಿಗೆ ಅನುಗುಣವಾಗಿ ಅನ್ನೋದಾದರೆ, ಕೆಲವರ ಎನರ್ಜಿಯ ಪ್ರಕಾರ ಈ ಸಮಯ ನಿಮ್ಮ ಮನಸ್ಥಿತಿ ಕೆಲವು ಬಾರಿ ಸಮಸ್ಯೆಗಳು ಬಂದಾಗ ಇಲ್ಲ ಕಷ್ಟಗಳ ತೀವ್ರತೆ ಹೆಚ್ಚಾಗ್ತಾ ಇದ್ದಾಗ, ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗ್ತಾ ಇದೆ, ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಜಗಳ, ಕೆಲವರನ್ನು ಕೆಲವು ವಿಚಾರಗಳಲ್ಲಿ ಬದಲಾವಣೆ ಮಾಡಲಿಕ್ಕಾಗ್ತಾ ಇಲ್ಲ, ಕೆಲವು ಸಂಬಂಧಗಳು ಕೂಡ ಸರಿಯಾಗಿಲ್ಲ, ಅಂದರೆ ನೀವು ಹೇಳಿದ್ದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಅವ್ರು ಹೇಳಿದ್ದು ನಿಮಗೆ ಸರಿದೋಗ್ತಾ ಇಲ್ಲ. ಒಟ್ಟಾರೆಯಾಗಿ ಏನೋ ಒಂದು ರೀತಿಯ ಮನಸ್ಸಿನ ಗೌಜು ನಿಮ್ಮ ಕೊರಗಿಗೆ ಈಗ ಕಾರಣವಾಗಿದೆ. ನಿರಾಸೆ ಕೂಡ ನಿಮ್ಮನ್ನು ಆವರಿಸಿದೆ. ಕೆಲವು ವಿಚಾರಗಳಲ್ಲಿ ನಾನು ಯಾವೆಲ್ಲ ರೀತಿಯಲ್ಲಿ ಭಗವಂತನನ್ನು ಆರಾಧನೆ ಮಾಡಿದ್ದೀನಿ, ಪೂಜೆ ಮಾಡಿದ್ದೀನಿ, ನಂಬಿದ್ದೀನಿ, ಯಾರಿಗೂ ಕೂಡ ಏನು ತೊಂದರೆಯನ್ನು ಕೊಟ್ಟಿಲ್ಲ, ಆದರೂ ಕೂಡ ನನ್ನ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳಿಗೆ ನಾನು ತುತ್ತಾಗಿದ್ದೀನಿ. ಹಾಗೆ ನಾನು ಏನು ಅಂದ್ಕೊಳ್ತೀನಿ ಎಲ್ಲ ಸರಿ ಆಯಿತು ಅಂಥೇಳಿ ಆ ಸಮಯದಲ್ಲಿ ಏನಾದರೂ ಆಕಸ್ಮಿಕವಾಗಿ ಒಂದು ಅಡೆತಡೆ ಬಂದು ನಿಲ್ತಾ ಇದೆ ಅನ್ನೋ ರೀತಿಯ ಮನಸ್ಥಿತಿಯಲ್ಲಿ ನೀವೀಗಿದ್ದೀರ. ಅದೇ ರೀತಿ ಕೆಲವು ಅನಾರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ, ಇನ್ನೂ ಕೆಲವು ಬಾರಿ ನಿಮ್ಮ ಒಂದು ಇಚ್ಛೆಗಳು ಪೂರ್ಣಗೊಳ್ಳದೆ ಅಡೆತಡೆಯಿಂದ ಅಲ್ಲೇ ನಿಂತಿದ್ದಾವೆ. ಬಹಳ ವರ್ಷಗಳಿಂದ ಶ್ರಮ ಪಟ್ಟಿದ್ದೀರ, ಆದರೂ ಕೂಡ ಆ ಒಂದು ಸಮಸ್ಯೆಗಳಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ ಅನ್ನುವ ಮನಸ್ಥಿತಿ ಇದೆ. ಅದರ ಜೊತೆಗೆ ಈಗ ಅನಾರೋಗ್ಯದ ಸಮಸ್ಯೆ ಬೇರೆ ಉಂಟಾಗಿರೋದ್ರಿಂದ ನಿಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಕುದಿಯುತ್ತಿರುವ ಎಣ್ಣೆಯ ಬಾಣಲಿಯಿಂದ ನೇರವಾಗಿ ಮತ್ತೆ ಬೆಂಕಿಗೆ ಬಿದ್ದ ಅನುಭವವನ್ನು ನೀವು ಅನುಭವಿಸ್ತಾ ಇದ್ದೀರಾ. ಆದರೂ ಕೂಡ ಎಲ್ಲೋ ಒಂದು ವಿಶ್ವಾಸ ನಿಮ್ಮಲ್ಲಿ ಇದೆ. ಹಾಗೆ ಕೆಲವು ಸಂದೇಹವೂ ನಿಮ್ಮಲ್ಲಿ ಇದೆ. ಏನಪ್ಪ ಅಂದರೆ, ಯಾರಾದರೂ ಏನಾದರೂ ಮಾಡಿಸ್ಬಿಟ್ಟಿದ್ದಾರಾ, ನನ್ನ ಪ್ರಾರಬ್ಧ ಕರ್ಮವ, ಯಾರಾದರೂ ಜ್ಯೋತಿಷಿ ಹತ್ರ ಕೇಳೋಣ, ಅವ್ರ ಹತ್ರ ಕೇಳಿದಾಗ ಅವರು ಒಂದು ಹೇಳಿದರು, ಇಲ್ಲ ವಾಸ್ತು ಸರಿ ಮಾಡಿಸೋಣ, ಹಾಗೆ ಏನಾದರೂ ಒಂದು ನಿಮ್ಗೇನು ಅನಿಸುತ್ತೋ ಆ ರೀತಿಯ ಆಲೋಚನೆಗಳನ್ನು ನೀವೀಗ ಮಾಡ್ತಾ ಇದ್ದೀರಾ. ಇನ್ನೂ ಗೊಂದಲ ಮಾಡ್ಕೊಳ್ತಾ ಇದ್ದೀರಾ. ಹಾಗೆ ಅನೇಕ ರೀತಿಯ ಪರಿಹಾರಗಳನ್ನು ಮಾಡ್ತಾನೆ ಹೋಗ್ತಾ ಇದ್ದೀರಾ. ಕೆಲವೊಂದು ಸಾರಿ ಈ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾ ನಿಮ್ಮ ಸ್ವಂತಿಕೆಯನ್ನು ನೀವು ಕಳ್ಕೊಂಡ್ಬಿಟ್ಟಿದ್ದೀರ. ಅಂದರೆ ನೀವು ಅದರ ಬಗ್ಗೆ ಕೂಲಂಕುಷವಾಗಿ ಶಾಂತವಾಗಿ ಕುಳಿತು ಯೋಚಿಸುವ ಯೋಚನೆಯನ್ನೇ ನೀವೀಗ ಮರೆತು ಬಿಟ್ಟಿದ್ದೀರಾ. ನೀವು ಬರೀ ಭೌತಿಕವಾಗಿ ಅವ್ರಿವ್ರ ಹತ್ರ ಕೇಳೋಣ ಸಮಸ್ಯೆಗೆ ಪರಿಹಾರ ಅಂಥೇಳಿ ಅಂದ್ಕೊಳ್ತಾ ಇದ್ದೀರಾ. ಆದರೆ ಇದಕ್ಕೆ ಪರಿಹಾರ ನಿಮ್ಮೊಳಗೆ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಕೆಲವೊಂದು ಬಾರಿ ಸಮಸ್ಯೆಗಳು ಸಣ್ಣದಾಗೇ ಇರ್ತವೆ. ಅವುಗಳನ್ನು ನೀವು ಯೋಚಿಸಿ ದೊಡ್ಡದಾಗಿ ಮಾಡ್ತಾ ಇದ್ದೀರಾ. ಅವುಗಳನ್ನು ಮುಂದೆ ಇಟ್ಕೊಂಡು ಈ ಸಮಸ್ಯೆಯಿಂದ ನನ್ನ ಜೀವನ ಏನು, ಭವಿಷ್ಯ ಏನು, ಮಕ್ಕಳ ಜೀವನ ಏನು, ಭವಿಷ್ಯ ಏನು ಅನ್ನೋ ರೀತಿಯಲ್ಲಿ ಆ ಸಮಸ್ಯೆನ ಎದುರಿಗಿಟ್ಕೊಂಡು ನೀವು ಸಣ್ಣದಾಗಿ ಕಾಣಿಸ್ತಾ ಇದ್ದೀರಾ. ಅದೇ ನೀವು ಆ ಸಮಸ್ಯೆಗಳ ಎದುರಿಗೆ ನೀವು ದೊಡ್ಡದಾಗಿ ಕಾಣಬೇಕು ಆತ್ಮವಿಶ್ವಾಸದಿಂದ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಬರುವ ಸಮಸ್ಯೆಗಳಿಗಾಗಿರ್ಬೋದು, ಪರಿಸ್ಥಿತಿಗಳಿಗಾಗಿರ್ಬೋದು ಹೆದರುವ ಅವಶ್ಯಕತೆ ಇಲ್ಲ. ಆ ಸಮಸ್ಯೆಗಳು, ಆ ಒಂದು ತೀವ್ರತೆ ಆಗಿರ್ಬೋದು, ಆ ಪರಿಸ್ಥಿತಿಗಳಾಗಿರ್ಬೋದು, ನಿಮ್ಮ ಎದುರಿಗೆ ನಿಂತಿರುವ ಕೆಲವು ಸವಾಲಿನ ಜನರಾಗಿರ್ಬೋದು, ನಿಮ್ಮ ಎದುರಿಗೆ ಅವರು ಸಣ್ಣವರೇ ಅನ್ನೋ ರೀತಿಲಿ ನೀವು ನೋಡಬೇಕೇ ವಿನಃ ಅವರೇ ದೊಡ್ಡವರು ಅನ್ನೋ ರೀತಿಲಿ ನೋಡಿದಾಗ ನೀವು ಎಲ್ಲೋ ಒಂದು ರೀತಿ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ಅವುಗಳ ವಿರುದ್ಧ ನಿಂತಾಗಲೇ ತಾನೇ ನಿಮ್ಮ ಗೆಲುವಾಗುತ್ತೋ ನಿಮ್ಮ ಸೋಲಾಗುತ್ತೋ ಅಂತೇಳಿ ಗೊತ್ತಾಗೋದು. ಅದೇ ಆತ್ಮವಿಶ್ವಾಸವನ್ನು ಧೈರ್ಯವನ್ನು ಕಳ್ಕೊಂಡು ಏನಾಗಬಹುದು ಅನ್ನೋ ರೀತಿಲಿ ನೀವೇ ಸಂದೇಹಕ್ಕೆ ಈಡಾಗಿ ಅಧೈರ್ಯವನ್ನು ಹೊಂದಿ ದುರ್ಬಲತೆಗೆ ಜಾರಿದಾಗ ಆ ಪರಿಸ್ಥಿತಿಗಳು ಕೂಡ ನಿಮ್ಮನ್ನು ಆಳ್ತವೆ. ಹಾಗಾಗಿ ನೀವು ಅವುಗಳ ವಿರುದ್ಧ ನಿಲ್ಲುವ ಧೈರ್ಯವನ್ನು ಮೊದಲು ಕಲೀರಿ ಆತ್ಮವಿಶ್ವಾಸದಿಂದ. ಅವು ಕರ್ಮಗಳ ಒಂದು ಭಾಗದ ಯೋಜನೆಯಾಗಿದ್ದರೆ ಅವುಗಳನ್ನು ಕಳ್ಕೊಳ್ಳೋಕ್ಕೆ ಒಂದು ದಾರಿ ಸಿಗುತ್ತೆ. ಅವು ಪಾಠಗಳನ್ನು ಕಲಿಸಲಿಕ್ಕೆ ಬಂದಿದ್ದಾದರೆ ನೀವು ಕೆಲವು ವಾಸ್ತವ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಕೆಲವು ಜನರನ್ನು ಪರಿಸ್ಥಿತಿಗಳನ್ನು ಇಗ್ನೋರ್ ಮಾಡಿ
ಸರಿಯಾದ ದಾರಿಯಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ತೀರ. ಎಲ್ಲದಕ್ಕೂ ಸಮಸ್ಯೆಗೆ ಪರಿಹಾರ ನಿಮ್ಮೊಳಗೆ ಇದೆ. ನೀವು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ನಿಂತಾಗ ಆ ಒಂದು ಎದುರಿಗಿರುವ ಸಮಸ್ಯೆಗಳಲ್ಲಿ ಒಂದು ಸತ್ಯ ಇಲ್ಲ, ಒಂದು ಸ್ಪಷ್ಟತೆ ಇಲ್ಲ, ಒಂದು ಯಾವ ರೀತಿ ತಿರುವನ್ನು ತಗೊಳ್ಬೇಕು ಅನ್ನುವ ಒಂದು ವಾಸ್ತವ ಅರಿವು ನಿಮಗೆ ಉಂಟಾಗತ್ತೆ. ಎಲ್ಲಿಯವರೆಗೂ ಹೆದರುತ್ತೀರೋ ಆ ಸಮಸ್ಯೆಗೆ ಪರಿಹಾರ ಅಲ್ಲಿವರೆಗೂ ಕಾಣೋದಿಲ್ಲ. ಯಾಕಂದರೆ ಅದು ಕರ್ಮದ ಕೊನೆಯ ಹಂತವಾಗಿರುತ್ತೆ, ಇಲ್ಲ ಅಂದರೆ ಅದು ಒಂದು ಪಾಠವಾಗಿರುತ್ತೆ, ಇಲ್ಲ ಒಂದು ಸತ್ಯ ಇಲ್ಲ ಒಂದು ಸ್ಪಷ್ಟತೆ ತಿಳಿಯುವ ಕಾಲವಾಗಿರುತ್ತೆ. ಯಾರದ್ದೋ ಒಂದು ಕೆಟ್ಟ ಪ್ರಭಾವವೇ ಆಗಿರಲಿ, ಎಲ್ಲಿಯವರೆಗೂ ನೀವು ಆ ಪ್ರಭಾವಕ್ಕೆ ಹೆದರುತ್ತೀರೋ, ಅದನ್ನು ನಿಮ್ಮ ಮೇಲೆ ತಗೊಳ್ತೀರೋ, ಅಲ್ಲಿಯವರೆಗೂ ಅದರ ಪರಿಣಾಮ ನಿಮ್ಮ ಮೇಲೆ ಹೆಚ್ಚಿರುತ್ತೆ. ನೀವು ಯಾವಾಗ ಆ ಎನರ್ಜಿಯನ್ನು ಇಗ್ನೋರ್ ಮಾಡ್ತೀರೋ ಆ ಎನರ್ಜಿ ನಿಮ್ಮ ಮೇಲೆ ಯಾವುದೇ ರೀತಿ ಒಂದು ಕೆಟ್ಟ ದುಷ್ಪರಿಣಾಮವನ್ನು ಬೀರೋದಿಲ್ಲ. ಯಾಕಂದರೆ ಈ ಸಮಯದಲ್ಲಿ ಗುರುವನ್ನು ನಂಬಿದ್ದೀರಾ, ಅವರ ಆಶ್ರಯದಲ್ಲಿ ಇದ್ದೀರಾ ಅಂದಮೇಲೆ ನಮ್ಮ ಮೇಲೆ ಯಾರಾದರೂ ಕೆಟ್ಟ ಪ್ರಭಾವವನ್ನು ಬೀರಿದಾರಾ ಅಂತ ಹೇಳಿ ಅಂದ್ಕೊಂಡ್ರಿ ಅಂದರೆ ಆ ಗುರುವಿನ ಶಕ್ತಿಯ ಮೇಲೆ ಅನುಮಾನ ಪಟ್ಟ ಹಾಗೆ, ನೀವು ನಂಬಿದ ದೈವ ಶಕ್ತಿಗಳ ಮೇಲೆ ನಂಬಿಕೆ ಕಳ್ಕೊಂಡ ಹಾಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆಗಳು ಇದೆ. ಒಂದು ಸಾರಿ ಗುರುವಿನಲ್ಲಿ ನೀವು ಶರಣಾಗಿದ್ದೀರ, ನಂಬಿಕೆ ಇಟ್ಟು ದೃಢ ವಿಶ್ವಾಸದಿಂದ, ಹಾಗೆ ನೀವು ನಂಬಿದ ದೇವತೆಗಳಲ್ಲೂ ಕೂಡ ನೀವು ವಿಶ್ವಾಸವಿಟ್ಟು ಒಂದು ಹರಕೆ ಕಟ್ಕೊಂಡಿದ್ದೀರಾ, ಇಲ್ಲ ಒಂದು ಸಂಕಲ್ಪ ಮಾಡಿದ್ದೀರಾ, ಒಂದು ಪೂಜೆ ಮಾಡಿದ್ದೀರಾ, ಒಂದು ವ್ರತ ಮಾಡಿದ್ದೀರಾ, ಮಾನವೀಯತೆ ಮನುಷ್ಯತ್ವಗಳನ್ನು ನಿಮ್ಮಲ್ಲಿ ಜಾಗೃತಗೊಳಿಸ್ಕೊಂಡು ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವದಿಂದ ನೀವು ಮುನ್ನುಗ್ತಿದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಯಾವುದೇ ಕಾರಣಕ್ಕೂ ಸಂದೇಹ ಪಡಬಾರ್ದು ಆ ಶಕ್ತಿಗಳ ಮೇಲೆ. ಆ ಯಾವುದೇ ರೀತಿಯ ಒಂದು ಶಕ್ತಿಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ, ಒಳ್ಳೆಯ ಉದ್ದೇಶಗಳ ಕರ್ಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ ಅಂದರೆ ಅದರ ಉದ್ದೇಶ ಎಂದಿಗೂ ಕೂಡ ವ್ಯರ್ಥವಾಗಿರೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ. ಹಾಗಾದರೆ ಇಷ್ಟು ಕಷ್ಟಗಳು ನನ್ನ ಜೀವನದಲ್ಲಿ ಯಾಕೆ? ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಇವಾಗ ಮಾಡಿಲ್ಲ, ಆದರೆ ಹಿಂದಿನ ಪ್ರಾರಬ್ಧ ಕರ್ಮದ ಒಂದು ಮಾಹಿತಿ ನಿಮಗೆ ತಿಳಿದಿಲ್ಲ ಅಲ್ವಾ? ಅಲ್ಲಿ ಏನಾದರೂ ಸಮಸ್ಯೆ ಆಗಿತ್ತು, ಅದನ್ನು ಕಳ್ಕೊಳ್ಳೋಕ್ಕೆ ನೀವು ಗುರುವಿನ ಶರಣದಲ್ಲಿ ಬಂದಾಗ ಅದರ ತೀವ್ರತೆಯನ್ನು ಹೆಚ್ಚಿಸಿದ್ದಾರೆ. ಕಷ್ಟ ಅಂತೇಳಿ ಬಂದಿದ್ದೀರಾ, ಅದರ ತೀವ್ರತೆ ಹೆಚ್ಚಾಗಿದೆ ಅಂದರೆ ಅದನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವ, ಬಿಡುಗಡೆ ಹೊಂದುವ ಸಮಯ ಬಂದಿದೆ ಅಂತ ಹೇಳಿ. ಹಾಗಾಗಿ ಆ ಸಮಸ್ಯೆ ನಿಮಗೆ ತುಂಬ ಉಲ್ಪಣಗೊಂಡಿರುವ ಹಾಗೆ ಕಾಣಿಸ್ತಾ ಇದೆ, ಅತಿರೇಕಕ್ಕೆ ಹೋದ ಹಾಗೆ ಅನಿಸ್ತಾ ಇದೆ. ಅತಿರೇಕಕ್ಕೆ ಹೋದಾಗಲೇ ತಾನೇ ಆ ಸಮಸ್ಯೆಗೆ ಒಂದು ಪರಿಹಾರ ಸಿಗೋದು. ಎಲ್ಲಿಯವರೆಗೂ ಆ ವಿಚಾರವನ್ನು ಗೌಪ್ಯವಾಗಿ ಇಟ್ಕೊಳ್ತಿರೋ, ಎಲ್ಲಿಯವರೆಗೂ ಅದನ್ನು ತಡ್ಕೊಳ್ತಿರೋ, ಸಹಿಸ್ಕೊಳ್ತಿರೋ, ಅಲ್ಲಿಯವರೆಗೂ ಆ ವಿಚಾರಕ್ಕೆ ಪರಿಹಾರ ಸಿಗೋದಿಲ್ಲ. ಭಯ ಆತಂಕನೇ ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಆ ಭಯ ಆತಂಕದಲ್ಲೇ ನೀವು ಜೀವಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ಗುರುವು ಆ ಒಂದು ವಿಚಾರಕ್ಕೆ ಕೊನೆ ಕೊಡಬೇಕು ಅಂತಲೇ ನಿಮ್ಮ ಜೀವನದಲ್ಲಿ ಆ ಸಮಸ್ಯೆಗಳ ತೀವ್ರತೆಯನ್ನು ಸ್ವಲ್ಪ ಹೆಚ್ಚಿಸಿದ್ದಾರೆ. ಈ ಸಮಯದಲ್ಲಿ ನೀವು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಮುನ್ನುಗ್ಗಬೇಕು, ಎದುರು ನಿಂತ್ಕೊಳ್ಬೇಕು. ಆಗಲೇ ನಿಮಗೆ ಅಲ್ಲಿ ಒಂದು ತಿರುವು ಸಿಗೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಅಂದರೆ ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಲಿಕ್ಕೆ ಸಿದ್ಧನಿದ್ದೇನೆ, ಆದರೆ ನೀವು ಆ ಸಮಸ್ಯೆಗಳ ವಿರುದ್ಧ ನಿಲ್ಲಬೇಕು. ಆ ಸಂದೇಹಕ್ಕೆ ಇಲ್ಲ ದುರ್ಬಲತೆಗೆ ನೀವು ಜಾರಿದಾಗ ನಾನು ನಿಮಗೇನು ಕೊಡಬೇಕು ಅಂತ ಇದ್ದೀನಲ್ಲ ಆ ಶಕ್ತಿಗಳು ಅಲ್ಲೇ ಕುಂದುತ್ತವೆ, ಅಂದರೆ ಅದರಲ್ಲಿ ಬ್ಲಾಕೇಜ್ಗಳು, ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಯಾವಾಗ ಆತ್ಮವಿಶ್ವಾಸ ಕಳ್ಕೊಳ್ತೀರೋ ಆಗೆಲ್ಲ ನಿಮ್ಮ ಜೀವನದಲ್ಲಿ ಗುರುವು ನಿಮ್ಮ ಕಡೆ ಕಳಿಸ್ತಾ ಇರುವ ಸಕಾರಾತ್ಮಕ ಊರ್ಜೆಗಳು ಅಲ್ಲಿ ಅಡೆತಡೆಗಳಿಂದ ನಿಲ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ನಿಮಗೆ ಅನೇಕ ರೀತಿಯ ಸಮಸ್ಯೆಗಳು, ಗೊಂದಲಗಳನ್ನು ಎದುರಿಸೋಕ್ಕಾಗದೆ ಆ ಸಮಸ್ಯೆಗಳಲ್ಲೇ ಇನ್ನೂ ನಾನು ಇದ್ದೀನಿ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ತಾ ಇದ್ದೀರಾ. ಇಲ್ಲಿ ಆ ಒಂದು ಮನಸ್ಥಿತಿಯಿಂದ ನೀವು ಹೊರಗೆ ಬರಬೇಕಾಗಿರುವ ಸಂದರ್ಭ ಬಂದಿದೆ. ಇದು ಗುರುವಿನ ಶರಣದಲ್ಲಿ ನೀವು ಬಂದ ಮೇಲೆ ಗುರುವಿನಿಂದ ನಿಮಗೆ ಈ ಸಂದೇಶಗಳ ಮೂಲಕ ನಿಮಗೆ ಸಿಗ್ತಾ ಇರುವ ಒಂದು ಪಾಠ, ಒಂದು ಶಿಕ್ಷಣ ಆಗಿದೆ, ಒಂದು ಮಾರ್ಗದರ್ಶನ ಆಗಿದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಿಮ್ಮತನ, ಹಾಗೆ ನಿಮ್ಮನ್ನು ಗೌರವಿಸೋದು, ಪ್ರೀತಿಸೋದು, ಎಂದೆಂದಿಗೂ ನೀವು ನಿಮ್ಮ ಬಗ್ಗೆ ನಂಬಿಕೆಯನ್ನು, ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳೇಬಾರ್ದು. ಇದು ನಿಮ್ಮ ಜೀವನಕ್ಕೆ ಅತಿ ಮುಖ್ಯವಾದ ಅಂಶ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ಎಲ್ಲ ಕಾರ್ಡ್ಗಳನ್ನು ನಾನು ವಿವರಿಸ್ತಾ ಇದ್ದೀನಿ. ನಿಮ್ಮ ಜೊತೆ ಒಬ್ಬರಿದ್ದಾರೆ, ಅವರು ನಿಮ್ಮ ಕಷ್ಟ ಆಗಿರ್ಬೋದು, ದುಃಖ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಎಂಥದ್ದೇ ಸ್ಥಿತಿಯಲ್ಲಿ ನೀವಿದ್ದರೂ, ಎಂತಹ ಒಂದು ಸ್ಥಿತಿಯಲ್ಲಿ ನೀವು ನಿಂತಿದ್ರೂ ಕೂಡ ಅವರು ನಿಮ್ಮ ಜೊತೆ ಇರ್ತಾರೆ ಕೊನೆವರೆಗೂ. ಯಾರೇ ಎಂಥ ಸಂದರ್ಭದಲ್ಲಿ ಬಿಟ್ಟು ಹೋದರೂ ಅವ್ರು ಮಾತ್ರ, ಆ ವ್ಯಕ್ತಿ ಮಾತ್ರ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಆ ವ್ಯಕ್ತಿ ಯಾರು ಅನ್ನೋದಾದರೆ ನೀವು ಕನ್ನಡಿ ಎದುರಿಗೆ ನಿಂತು ನೋಡಿ ಆ ವ್ಯಕ್ತಿ ಯಾರು ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಬೇರೆ ಯಾರೋ ಬಂದು ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡಲಿಕ್ಕೆ ಬರೋದಿಲ್ಲ. ಅವ್ರು ಹೇಳ್ಬೋದು ಈ ರೀತಿ ಹೋಗು, ಸಮಸ್ಯೆ ಪರಿಹಾರ ಆಗತ್ತೆ ಅಂತೇಳಿ. ಬೆನ್ನು ತಟ್ಟಿ ನಿಮಗೆ ಮುಂದೆ ಹೋಗಲಿಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಎಂಕರೇಜ್ ಮಾಡಬಹುದು. ಆದರೆ ನಿಮ್ಮ ಆತ್ಮವಿಶ್ವಾಸ ಹಾಗೆ ಧೈರ್ಯವೇ ನಿಮ್ಮನ್ನು ಮುಂದೆ ತಗೊಂಡು ಹೋಗಲಿಕ್ಕೆ ಸಾಧ್ಯ. ಅವರು ಎಲ್ಲಿಯವರೆಗೂ ಏಣಿ ಹತ್ತಿಸ್ಲಿಕ್ಕೆ ಸಾಧ್ಯನೋ, ಒಂದು ಮರ ಹತ್ತಬೇಕಾದ್ರೆ ಅಷ್ಟು ಮಾತ್ರ ಹತ್ತಿಸ್ಲಿಕ್ಕೆ ಸಾಧ್ಯ. ಆದರೆ ಮುಂದೆ ನೀವೇ ಹತ್ತಬೇಕು ಆ ಪ್ರಯತ್ನ, ಆ ಆತ್ಮವಿಶ್ವಾಸ, ಆ ಧೈರ್ಯದೊಂದಿಗೆ. ಹಾಗಾಗಿ ಇಲ್ಲಿ ನಿಮಗೆ ನೀವೇ ಭರವಸೆಯಾಗಿರಬೇಕು, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಬೇಕು, ನಿಮ್ಮನ್ನು ನೀವು ಗೌರವಿಸ್ಕೊಳ್ಬೇಕು. ಬಾಕಿ ಜನರ ಬಗ್ಗೆ ನೀವು ಯಾಕೆ ಯೋಚಿಸ್ತಾ ಇದ್ದೀರಾ? ನಿಮ್ಮ ಗುರಿ ಏನು, ಉದ್ದೇಶ ಏನು, ಅದರ ಕಡೆ ನೀವು ಗಮನ ಕೊಡಬೇಕೇ ವಿನಃ ಹಿಂದೆ ನಿಂತು ಯಾರೋ ಏನೋ ಮಾತಾಡ್ತಾ ಇದ್ದಾರೆ, ಅಡೆತಡೆ ಉಂಟು ಮಾಡ್ತಾ ಇದ್ದಾರೆ, ಅದ್ರ ಕಡೆ ನೀವು ಫೋಕಸ್ ಮಾಡಿದಾಗ ಅವರ ಎನರ್ಜಿ ನಿಮ್ಮ ಮೇಲೆ ನೀವು
ನೀವು ತೊಗೊಂಡ ಹಾಗಾಗತ್ತೆ. ಹಾಗಾಗಿ ಅವರ ಎನರ್ಜಿನ ಎಲ್ಲಿಯವರೆಗೂ ನೀವು ಕಂಟ್ರೋಲಲ್ಲಿ ಅಲ್ಲೇ ನಿಲ್ಲಿಸ್ತೀರೋ, ಅಂದರೆ ಅವ್ರು ಯಾರೋ ಮಾತಾಡ್ತಾ ಇದ್ದಾರೆ ಅಂದರೆ ಅವರ ಎನರ್ಜಿನ ನೀವು ತಗೊಳ್ತಾ ಇಲ್ಲ, ಅವ್ರ ಮಾತುಗಳನ್ನು ನಿಮಗೆ ಕೇಳಿಸ್ತಾ ಇದ್ರು ಕೂಡ ನೀವು ಅಲ್ಲೇ ತಡೆದು ನಿಲ್ಲಿಸ್ತಾ ಇದ್ದೀರ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತೇಳಿ ಆ ಎನರ್ಜಿ ನಿಲ್ತಾ ಇದೆ ಅಲ್ಲಿ. ಆಗ ನೀವು ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರೋ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿಮ್ಮ ಮೇಲೆ ಯಾವುದೇ ರೀತಿ ಅವರ ಕೆಟ್ಟ ಪರಿಣಾಮ ಬೀರಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕಂದರೆ ಇಲ್ಲಿ ಎಲ್ಲವೂ ಒಂದು ಎನರ್ಜಿ ಆಗಿದೆ. ನಿಮ್ಮ ಸಿಟ್ಟು ಕೂಡ ಒಂದು ಎನರ್ಜಿ, ನಿಮ್ಮ ಮೌನವೂ ಕೂಡ ಒಂದು ಎನರ್ಜಿ, ನಿಮ್ಮ ಆತ್ಮವಿಶ್ವಾಸವೂ ಕೂಡ ಒಂದು ಎನರ್ಜಿ, ನಿಮ್ಮ ಧೈರ್ಯವೂ ಕೂಡ ಒಂದು ಎನರ್ಜಿ. ಅರ್ಥ ಮಾಡ್ಕೊಳ್ಳಿ. ಪುರಾಣಗಳ ಪ್ರಕಾರ ಇವೆಲ್ಲವನ್ನು ನಾವು ದೇವತೆಗಳಿಗೆ ಒಂದು ಹೆಸರನ್ನು ಕೊಟ್ಟು ಹೇಳಿದೀವಲ್ವ, ಧೈರ್ಯ ಲಕ್ಷ್ಮಿ. ಹಾಗಾದರೆ ಇಲ್ಲಿ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಸ್ತಾ ಇದ್ದಾರೆ ಬಾಬಾ ನಿಮಗೆ. ಅವೆಲ್ಲವೂ ಕೂಡ ಒಂದು ಎನರ್ಜಿ. ಅವುಗಳನ್ನು ನಿಮ್ಮ ಮೇಲೆ ನೀವು ತಗೊಳ್ತೀವಿ, ನೋಡ್ತೀವಿ. ಅವರ ಯಾರು ಆಡ್ಕೊಳ್ತಾ ಇದ್ದಾರೆ ಅಂದರೆ ನೀವು ಕುಗ್ತಾ ಇದ್ದೀರಾ, ಅಳ್ತಾ ಇದ್ದೀರಾ ಅಂದರೆ ಅವರ ಎನರ್ಜಿಯನ್ನು ನೀವು ತಗೊಳ್ತಾ ಇದ್ದೀರಾ ಅಲ್ವಾ ಅಂತ ಹೇಳಿ ಇಲ್ಲಿ ಬಾಬಾ ನಿಮಗೆ ಎಚ್ಚರಿಸ್ತಾ ಇದ್ದಾರೆ. ಅವರ ಎನರ್ಜಿಯನ್ನು ಕಂಟ್ರೋಲ್ ಮಾಡಿ, ಅದನ್ನು ಅಲ್ಲೇ ನಿಲ್ಲಿಸಿ ನೀವು ಮುಂದೆ ಹೋಗಿ. ಯಾರೋ ಏನೋ ಆಡ್ಕೊಳ್ತಾ ಇದ್ದಾರೆ, ಇಲ್ಲ ನಗ್ತಾ ಇದ್ದಾರೆ, ಅಪಹಾಸ್ಯ ಮಾಡ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ ಅಂದರೆ ಆ ಎನರ್ಜಿಯ ಒಂದು ಬಗ್ಗೆ ನೀವು ಯೋಚಿಸಲೇಬಾರ್ದು. ಅವ್ರ ಕೆಲಸನೇ ಅದು. ಅವ್ರು ಅಲ್ಲೇ ನಿಂತಿದ್ದಾರೆ, ನನ್ನನ್ನು ಮುಂದೆ ತಳ್ತಾ ಇದ್ದಾರೆ ಅಷ್ಟೇ ಅವರ ಮಾತುಗಳಿಂದ ಅನ್ನೋ ರೀತಿಯಲ್ಲಿ ಆ ಮಾತುಗಳನ್ನು ಪಾಠವಾಗಿ ತಗೊಂಡು ನೀವು ಮುಂದೆ ಹೋಗಬೇಕು. ಹಾಗಾಗಿ ಇಲ್ಲಿ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು. ನಿಮ್ಮ ಬಗ್ಗೆ ನಿಮಗೆ ಕಾಳಜಿ, ಪ್ರೀತಿ, ಗೌರವ ಮೊದಲು ಇರಬೇಕು. ಆತ್ಮವಿಶ್ವಾಸ, ಧೈರ್ಯದೊಂದಿಗೆ ಆಗಲೇ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಗಳನ್ನು ತಂದ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವಿನ ಮಾರ್ಗದರ್ಶನ ಈ ಸಮಯದ ಎನರ್ಜಿಯ ಪ್ರಕಾರ ನಿಮಗೆ ಕನೆಕ್ಟ್ ಆಗ್ತಾ ಇದೆ. ಅಂದರೆ ಈ ಸಮಯದಲ್ಲಿ ಈ ಮನಸ್ಥಿತಿಯೊಂದಿಗೆ ನೀವಿದ್ದೀರಾ ಅಂತೇಳಿ ಅರ್ಥ. ಅಲ್ಲಿಗೆ ಕೆಲವು ಬಾರಿ ಕೆಲವರ ಎನರ್ಜಿಯ ಪ್ರಕಾರ ನಿಮಗೆ ನಿಮ್ಮ ಬಗ್ಗೆ ಏನು ಅಂತ ಹೇಳಿ ಅರ್ಥನೇ ಆಗ್ತಾ ಇರೋದಿಲ್ಲ. ಕೆಲವೊಂದು ಸಾರಿ ನಾನು ಏನು ಮಾಡಬೇಕು, ಮುಂದೇನು ಅನ್ನೋದೇ ತಿಳಿತಾ ಇರೋದಿಲ್ಲ. ಹಾಗೆ ಕೆಲವೊಂದು ಸಾರಿ ಇನ್ನೂ ಒಂದು ತಪ್ಪನ್ನು ನೀವು ಆಯ್ಕೆ ಮಾಡ್ಕೊಂಡಿರ್ತೀರ. ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿಯಿಂದ ನಿಮಗೆ ತೊಂದರೆ ಆಗ್ತಾ ಇದೆ, ಆಗತ್ತೆ ಅಂತೇಳಿ ಗೊತ್ತಿದ್ರೂ ಕೂಡ ಆ ವ್ಯಕ್ತಿಯನ್ನು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ಕೊಳ್ತೀರಾ. ಅವ್ರ ಜೊತೆ ವ್ಯವಹರಿಸಿದರೆ ನನಗೆಲ್ಲೋ ಒಂದು ರೀತಿಯಲ್ಲಿ ನಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ನೀವು ಆ ಸಮಸ್ಯೆಯನ್ನು ನಿಮ್ಮ ಜೀವನಕ್ಕೆ ಆಹ್ವಾನ ಮಾಡ್ಕೊಳ್ತೀರಾ. ಇನ್ನೂ ಕೆಲವು ಸಾರಿ ತಪ್ಪಾದ ಆಯ್ಕೆಗಳನ್ನು ಮಾಡ್ಕೊಳ್ತೀರಾ. ಹೇಗೆ ಅಂದರೆ ಆ ವ್ಯವಹಾರ ನಿಮಗೆ ನಷ್ಟವನ್ನು ಉಂಟು ಮಾಡುತ್ತೆ, ಇಲ್ಲ ಆ ವ್ಯಕ್ತಿ ಸರಿ ಇಲ್ಲ, ಆ ವಿಚಾರ ಸರಿ ಇಲ್ಲ ಅಂತ ಗೊತ್ತಿದ್ರೂ ಕೂಡ ನಾನು ಏನಾದರೂ ಮಾಡಲೇಬೇಕು, ಯಾರೋ ಏನೋ ಹೇಳ್ತಾ ಇದ್ದಾರೆ, ಆಡ್ಕೊಳ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ, ಅವ್ರಿಗೆ ಉತ್ತರ ಕೊಡಬೇಕು ಅನ್ನೋ ರೀತಿಯಲ್ಲಿ ಆತುರದ ನಿರ್ಧಾರವನ್ನು ತಗೊಂಡು ನೀವು ಆ ಒಂದು ವಿಚಾರದಲ್ಲಿ ಆ ಸಮಸ್ಯೆ ಜೊತೆ ಮುಳುಗ್ಬಿಡ್ತೀರಾ. ಅದರಿಂದ ಎದ್ದು ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಈಗಿರೋ ಸಮಸ್ಯೆ ಏನಾದರೂ ಬೇಕು, ಆ ಸಮಸ್ಯೆಯಲ್ಲಿ ಮುಳುಗಿದ್ರೆ ಎದ್ದು ಬರಲಿಕ್ಕೆ ಆಗಲ್ಲ. ಆ ರೀತಿಯ ಸಮಸ್ಯೆಯಲ್ಲಿ ಕೆಲವರು ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತದೆ. ಅದಕ್ಕೆ ಕಾರಣ ನಿಮ್ಮ ಆತುರದ ತೀರ್ಮಾನ. ಅಂದರೆ ನಿಮ್ಮ ಬಗ್ಗೆ ನನ್ನಿಂದ ಆಗತ್ತಾ, ನನ್ನೊಬ್ಬನಿಂದ ಆಗತ್ತಾ ಏನಾದರೂ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಬಿಡು, ಅವ್ರ ಜೊತೆ ಇದ್ದರೆ ನಾನು ಏನಾದರೂ ಮುಂದೆ ಹೋಗ್ಲಿಕ್ಕೆ ಸಾಧ್ಯನಾ, ಅವ್ರ ಸಹಾಯ ಸಿಕ್ಕರೆ ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯನಾ, ಯಾರದಾದ್ರೂ ಬೆಂಬಲ ಇದ್ದರೆ ನಾನು ಒಂದು ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯನಾ, ಇಲ್ಲ ಏನಾದರೂ ಒಂದು ರೀತಿಯಲ್ಲಿ ನಾನು ಒಂದು ಒಳ್ಳೆಯದನ್ನು ಸಂಪಾದನೆ ಮಾಡಲಿಕ್ಕೆ ತಗೊಳ್ಳೋಕ್ಕೆ ಸಾಧ್ಯ ಅನ್ನೋ ರೀತಿಲಿ ಎಲ್ಲೋ ಒಂದು ರೀತಿಲಿ ನೀವು ಇನ್ನೊಬ್ಬರನ್ನು ಅನುಕರಣೆ ಮಾಡಿದಾಗ, ಅವಲಂಬಿತರಾದಾಗ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಆಗಿರ್ಬೋದು, ಹಾಗೆ ಸೆಲ್ಫ್ ಲವ್, ಹಾಗೆ ಒಂದು ಕಾಳಜಿ, ಒಂದು ವಿಶ್ವಾಸ, ಗೌರವ, ಧೈರ್ಯ, ಆತ್ಮಸ್ಥೈರ್ಯ ಎಲ್ಲವನ್ನು ಕಳ್ಕೊಳ್ತಾ ಬಂದ್ಬಿಡ್ತೀರಾ. ಕೆಲವೊಂದು ಸಾರಿ ಬೇರೆಯವ್ರ ಮೇಲೆ ಡಿಪೆಂಡ್ ಆದಾಗ ಕೆಲವರ ಎನರ್ಜಿಗೆ ಮಾತ್ರ ಇದು ಇಲ್ಲಿ ರೆಸೊನೇಟ್ ಆಗ್ತಾ ಇದೆ. ಈಗಾಗಲೇ ನೀವು ಇದೇ ಪರಿಸ್ಥಿತಿಯಲ್ಲಿ ಇದ್ದೀರಾ. ಎಲ್ಲರಿಗೂ ಎಲ್ಲ ಎನರ್ಜಿ ಕನೆಕ್ಟ್ ಆಗೋದಿಲ್ಲ, ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಈ ಸಮಯದ ಎನರ್ಜಿ ಯಾವ ರೀತಿ ನಿಮಗೆ ರೆಸೊನೇಟ್ ಆಗ್ತಾ ಇದೆ, ಕನೆಕ್ಟ್ ಆಗ್ತಾ ಇದೆ ಅಂದರೆ ಇಲ್ಲಿ ನೀವು ಇನ್ನೊಬ್ಬರನ್ನ ನೋಡ್ತಾ ಇದ್ದೀರಾ. ಅವ್ರ ಹಾಗೆ ನಾನು ಏನಾದರೂ ಸಾಧನೆ ಮಾಡೋಕ್ಕಾಗತ್ತಾ, ಅವರಂಗೆ ಹಣ ಗಳಿಸ್ಲಿಕ್ಕೆ ಸಾಧ್ಯನಾ, ಅವರಂಗೆ ಒಂದು ಗೌರವನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯನಾ, ಆ ಹಂತಕ್ಕೆ ನಾನು ಹೋಗ್ಲಿಕ್ಕೆ ಸಾಧ್ಯನಾ ಅನ್ನೋ ರೀತಿಲಿ, ಇಲ್ಲ ಅವರಷ್ಟು ಚೆಂದ ಇದ್ದೀನ, ಅವರಷ್ಟು ಆತ್ಮವಿಶ್ವಾಸ ನನ್ನಲ್ಲಿದೆಯಾ ಅನ್ನೋ ರೀತಿಲಿ ನಿಮ್ಮ ಒಂದು ಸೆಲ್ಫ್ ಲವ್ವನ್ನು ನೀವು ಕುಗ್ಗಿಸ್ಕೊಳ್ತಾ ಇದ್ದೀರಾ. ಹಾಗೆ ಇನ್ನೂ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಬೇರೆಯವರನ್ನು ನೀವು ಅನುಕರಣೆ ಮಾಡ್ತಾ ಇದ್ದೀರಾ. ಅವ್ರು ಏನೋ ತೊಗೊಂಡ್ರು ನಾನೂ ತೊಗೊಳ್ಬೇಕು, ಆಗ್ತಾ ಇಲ್ಲ ನಿಮಗೆ, ಆದರೂ ಕೂಡ ನೀವು ಏನಾದರೂ ಮಾಡಿ ಅದನ್ನು ತೊಗೊಳ್ಬೇಕು ಅನ್ನೋ ರೀತಿಯ ಒತ್ತಡದಲ್ಲಿ ಮನೆಯ ಪರಿಸ್ಥಿತಿನಾಗಿರ್ಬೋದು, ಇಲ್ಲ ಕೆಲವು ಸಂಬಂಧಗಳಲ್ಲಿ ಕೆಲವು ತೊಂದರೆಗಳನ್ನು, ಅಡ್ಡಿ ಆತಂಕಗಳನ್ನು, ವಿರಸವನ್ನು, ಒಂದು ಜಗಳವನ್ನು ನಿಮಗೆ ತಂದ್ಕೊಳ್ತಾ ಇದ್ದೀರಾ. ಅದು ಬೇಕು ಅನ್ನೋ ಹಠದಿಂದ. ಅದು ಯಾವಾಗ ಸಿಗಬೇಕೋ ಸಮಯಕ್ಕೆ ಸರಿಯಾಗಿ ಅದು ಸಿಗುತ್ತೆ. ಅದನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನುವ ಒಂದು ಶಾಂತ ಮನಸ್ಸಿನ ಮೌನದ ಒಂದು ಸೂಚನೆಯನ್ನಾಗಿರ್ಬೋದು, ಆತ್ಮವಿಶ್ವಾಸವನ್ನಾಗಿರ್ಬೋದು, ಆತ್ಮ ಏನು ಹೇಳ್ತಾ ಇದೆ ಆ ಮೆಲುಧ್ವನಿಯಲ್ಲಿ, ನಿನ್ನಿಂದನೂ ಸಾಧ್ಯ, ನೀನು ಅದನ್ನು ಪಡ್ಕೊಳ್ತೀಯ, ಕೊಂಚ ತಡವಾಗ್ಬೋದು ಆದರೆ ನೀನು ಗೆಲ್ತೀಯ ಅನ್ನುವ ಆತ್ಮವಿಶ್ವಾಸದ ನುಡಿಗಳನ್ನು ಕೇಳಿಸಿಕೊಳ್ಳುವ ತಾಳ್ಮೆ ನಿಮ್ಮಲ್ಲಿಲ್ಲದೆ ಕೆಲವರನ್ನು ಅನುಕರಣೆ ಮಾಡಿ ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಆ ಒಂದು ಯೋಚನೆಯೊಂದಿಗೆ ಈಗ ನೀವು ಮುಂದೆ ಸಾಗ್ತಾ ಇದ್ದೀರಾ. ಬೇರೆಯವರ ಅನುಕರಣೆ ನಿಮ್ಮ ಜೀವನವನ್ನು, ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಲವ್ನ ಎಲ್ಲೋ ಒಂದು ರೀತಿಯಲ್ಲಿ ಮಾನಸಿಕ
ಒತ್ತಡಕ್ಕೆ ತಳ್ಳಿ ಅದು ದುರ್ಬಲತೆಗೆ ಜಾರುವಂತೆ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಬಾಬಾರವರ ಒಂದು ಸೂಚನೆ ಯಾವ ರೀತಿ ಸಿಗ್ತಾ ಇದೆ ಅಂದರೆ, ನೀವು ಬೇರೆಯವರನ್ನು ನಿಮ್ಮ ಜೀವನಕ್ಕೆ ಹೋಲಿಸಿ ನೀವು ಅನುಕರಣೆ ಮಾಡೋದನ್ನು ಮೊದಲು ಬಿಡಬೇಕು. ಅದು ಅವರ ಕರ್ಮ, ಅವ್ರಿಗೇನು ಸಿಗಬೇಕಾಗಿತ್ತೋ, ಅವ್ರಿಗೇನು ಡಿಸರ್ವ್ ಆಗಿತ್ತೋ ಅದಕ್ಕೆ ಸಿಕ್ಕಿದೆ. ಅದು ಏನಾಗುತ್ತೋ ಮುಂದೆ ಯಾವ ತಿರುವು ಪಡ್ಕೊಳ್ಳುತ್ತೋ ಅದು ನಿಮಗೆ ಗೊತ್ತಿರೋದಿಲ್ಲ. ಯಾಕಂದರೆ ಅದು ಅವರವರ ಕರ್ಮಕ್ಕೆ ಅನುಗುಣವಾಗಿ ಅದು ನಿಮಗೆ ಮುಂದೆ ನೋಡುವ ಭಾಗ್ಯವೂ ಕೂಡ ಸಿಗ್ಬೋದು. ಕೆಲವೊಂದು ಸಾರಿ ನೀವು ಅಂದ್ಕೊಳ್ಬೋದು, ಈಗಾಗಲೇ ನಿಮಗೆ ಅದು ಅನ್ನಿಸ್ಲಿಕ್ಕೂ ಆಗಿರ್ಬೋದು, ಅಂದರೆ ಅನುಭವಕ್ಕೂ ಬಂದಿರ್ಬೋದು, ಅಯ್ಯೋ ನಾನು ಅವತ್ತು ಹೇಗೆ ಅಂದ್ಕೊಂಡಿದ್ದೆ ಅವ್ರ ಬಗ್ಗೆ, ಎಷ್ಟೆಲ್ಲ ಹಣ ಸಂಪಾದನೆ ಮಾಡಿದ್ದಾರೆ, ಹೇಗೆಲ್ಲ ಒಂದು ರಾಯಲ್ ಆಗಿ ಜೀವನ ಮಾಡ್ತಾ ಇದ್ದಾರಪ್ಪ, ನಾನು ಹಾಗೆ ಇರಬೇಕಾಗಿತ್ತು ಅಂತೇಳಿ ದೂರದಿಂದ ನೋಡಿದ್ರಿ. ಆದರೆ ಈಗ ಅವರ ಒಂದು ಸಮಸ್ಯೆ, ಅವರ ಒಂದು ಜೀವನದಲ್ಲಿ ಆಗ್ತಾ ಇರುವ ಕೆಲವು ಘಟನೆಗಳು ನಿಮಗೆ ಒಂದು ಸ್ಪಷ್ಟತೆ ಕೊಟ್ಟಿದೆ. ಸರಳವಾಗಿದ್ದೀನಿ, ನಾನು ತುಂಬ ಸ್ವಲ್ಪ ಶಾಂತವಾಗಿ ಇರ್ಬೋದು, ಮೌನವಾಗಿರ್ಬೋದು, ಕೆಲವೊಂದು ಸಮಸ್ಯೆಗಳನ್ನು ನಾನು ಸಂಭಾಳಿಸಿದ್ದಕ್ಕೆ ನನ್ನ ಜೀವನನೇ ಎಷ್ಟು ತೃಪ್ತಿಕರವಾಗಿದೆ, ಚೆನ್ನಾಗಿದೆ ಅವ್ರಿಗಿಂತ ಅನ್ನೋ ರೀತಿಲಿ ಈಗ ನೀವು ಫೀಲ್ ಮಾಡ್ತಾ ಇದ್ದೀರಾ. ಹಾಗಾಗಿ ಸ್ವಲ್ಪ ಕಾಲಕ್ಕೆ ಸಮಯಕ್ಕೆ ಅವಕಾಶ ಕೊಡಬೇಕು, ತಾಳ್ಮೆಯಿಂದ ಇರಬೇಕು, ಮೌನವನ್ನು ನೀವು ಧಾರಣೆ ಮಾಡಬೇಕು ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಪಾಠವನ್ನು ಕಲಿಸಿದ್ದಾರೆ, ಅದರ ಅರಿವು ಮೂಡಿಸಿದ್ದಾರೆ. ಇದರಿಂದ ನೀವು ಏನು ಕಲಿಬೇಕು ಅಂದರೆ, ಜೀವನದಲ್ಲಿ ನಿಮಗೆ ಏನು ಎದುರಿಗೆ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ವಾಸ್ತವ, ಒಂದು ಸತ್ಯ ಅಲ್ಲ. ನಿಮ್ಮ ಜೀವನದಲ್ಲಿ ನೀವೇನು ಅಳವಡಿಸ್ಕೊಳ್ತೀರಲ್ಲ ಕೆಲವೊಂದು ಪಾಠಗಳಿಂದ, ಕೆಲವೊಂದು ತಿರುವುಗಳಿಂದ, ಅದೇ ವಾಸ್ತವ ಸತ್ಯ. ಅಂದರೆ ನಿಮ್ಮ ನೋಡುವ ದೃಷ್ಟಿಕೋನ, ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ನಿಮ್ಮನ್ನು ಒಳ್ಳೆಯ ಸಮಯದತ್ತ ಕರ್ಕೊಂಡು ಹೋಗ್ತಾ ಇದ್ದೇವೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಬೇರೆಯವರ ಜೀವನವನ್ನು ನೀವು ಅನುಕರಣೆ ಮಾಡಲಿಕ್ಕೆ ಹೋದಷ್ಟು, ಆ ಕಡೆ ಯೋಚಿಸಿದಷ್ಟು ನಿಮ್ಮ ಮನಸ್ಥಿತಿ ಹದಗೆಡುತ್ತೆ, ನಿಮ್ಮ ಮನೆಯ ಪರಿಸ್ಥಿತಿ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಅಶಾಂತವಾಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಎಚ್ಚರಿಸ್ತಾ ಇದ್ದಾರೆ. ಹಾಗಾಗಿ ನಾನು ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ, ನಿನ್ನನ್ನು ಮೊದಲು ಶಿಕ್ಷಿಸ್ತಾ ಇದ್ದೀನಿ. ಯಾವ ರೀತಿ ಅಂದರೆ, ಒಂದು ಕೆಲವು ಕಷ್ಟ, ದುಃಖ, ಸಮಸ್ಯೆಗಳನ್ನು ಕೊಟ್ಟು ನಾನು ನಿನ್ನನ್ನು ನಿಯಂತ್ರಣಕ್ಕೆ ತರ್ತಾ ಇದ್ದೀನಿ, ಮೌನವಾಗಿಸ್ತಾ ಇದ್ದೀನಿ, ಶಾಂತವಾಗಿಸ್ತಾ ಇದ್ದೀನಿ. ಇದರಿಂದ ನೀನು ಕೆಲವು ಪಾಠಗಳನ್ನು ಕಲಿತೀಯ. ಕೆಲವರು ಏನು ನೀನು ಅಂದ್ಕೊಂಡಿದೆಯಲ್ಲ ಅದು ಚೆನ್ನಾಗಿತ್ತು, ಆ ಜೀವನ ಚೆನ್ನಾಗಿದೆ ಅಂತೇಳಿ ಏನು ನೋಡ್ತಾ ಇದೆಯಲ್ಲ ಅದರ ವಾಸ್ತವ ಸತ್ಯವನ್ನು ನಿನಗೆ ಅರಿವು ಮಾಡಿಸುವುದರ ಮೂಲಕ ನಿನಗೆ ಕೆಲವು ಪಾಠಗಳನ್ನು ಕಲಿಸಿ ನಿನ್ನ ಜೀವನ ಹೇಗಿರಬೇಕು, ನೀನು ಹೇಗಿರಬೇಕು, ಯಾವ ರೀತಿ ಒಂದು ಸತ್ಸಂಗ, ಸತ್ಕಾರ್ಯಗಳು, ದಯೆ, ಕರುಣೆ, ಪ್ರೇಮ, ಸೇವೆ, ಮಾನವೀಯತೆ, ಮನುಷ್ಯತ್ವದ ಮೌಲ್ಯಗಳು ನಿನ್ನನ್ನು ರಕ್ಷಿಸ್ತವೆ ಅನ್ನೋ ರೀತಿಯಲ್ಲಿ ನಾನು ನಿನಗೆ ಮನದಟ್ಟು ಮಾಡಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಶಿಕ್ಷಣ ನಿಮಗೆ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಈಗಿನ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ. ಹಾಗೆ ಗುರುವಿನ ನೆರಳಲ್ಲಿ ನೀವಿದ್ದೀರಾ, ಅವರ ಶರಣದಲ್ಲಿ ಇದ್ದೀರಾ ಅಂದರೆ ನಿಮ್ಮ ಪ್ರಾರಬ್ಧ ಕರ್ಮಗಳು ಏನಿದ್ದಾವೆ ಅಂತೇಳಿ ನಿಮಗೆ ಗೊತ್ತಿರೋದಿಲ್ಲ. ಅಲ್ಲಿ ಒಳ್ಳೇದಿದೆಯೋ ಕೆಟ್ಟದಿದೆಯೋ, ಸಂಚಿತ ಕರ್ಮದಲ್ಲಿ ನೀವು ಏನನ್ನು ಕೂಡಿಟ್ಟು ಬಂದಿದ್ದೀರಲ್ಲ ಅದರ ಗಮನ ನಿಮಗಿರೋದಿಲ್ಲ. ಆದರೆ ಗುರುವಿನ ಶರಣದಲ್ಲಿ ಬರೋದ್ರಿಂದ ನಿಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ನೀವೀಗ ಏನೊಂದು ಒಳ್ಳೆಯದನ್ನು ಕಂಡುಕೊಳ್ತಾ ಇದ್ದೀರಾ ಅಂದರೆ, ಈ ಆಧ್ಯಾತ್ಮಿಕ ಪಯಣ ನಿಮ್ಮನ್ನು ದೈವಶಕ್ತಿಗಳಿಗೆ ಕನೆಕ್ಟ್ ಮಾಡುತ್ತೆ. ಹಾಗೆ ಅಂದರೆ ಇದೊಂದು ಅದ್ಭುತ ಪಯಣ ಅಂತ ಹೇಳ್ಬೋದು. ಈ ಪಯಣಕ್ಕೆ ಬಂದವರು ಎಂದಿಗೂ ಕೂಡ ಆ ಒಂದು ಅಶಾಂತಿಯನ್ನು ಹೊಂದೋದಿಲ್ಲ, ಹಾಗೆ ಕೆಟ್ಟದನ್ನು ಮಾಡಲಿಕ್ಕೆ ಇಚ್ಛಿಸೋದಿಲ್ಲ. ಆ ರೀತಿಯ ಮನಸ್ಥಿತಿ ಈಗ ನಿಮ್ಮದಾಗಿದೆ. ಅದೇ ರೀತಿ ನೀವು ಹಿಂದೆ ಮಾಡಿದ ಕೆಲವೊಂದು ವಿಚಾರಗಳಿಗೆ, ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸಿದರೆ, ನಾನೆಂಥ ತಪ್ಪು ಮಾಡಿದೆ ಅಂತ ಹೇಳಿ, ಇಲ್ಲ ತಪ್ಪು ವಿಚಾರ ಮಾಡಿದ್ದೆ ನನ್ನ ಜೀವನದಲ್ಲಿ ಅನ್ನೋ ರೀತಿಲಿ ನಿಮಗೆ ನೀವು ಒಂದು ಸಾಂತ್ವನ ಹೇಳಿಕೊಂಡು ಸರಿಪಡಿಸ್ಕೊಂಡು ಒಂದು ಅವಕಾಶವನ್ನು ಕೊಟ್ಟು ಮುಂದೆ ಹೋಗ್ತಾ ಇದೆ. ಅಂದರೆ ಪ್ರಾಯಶ್ಚಿತ್ತ ಪಟ್ಟಿದ್ದೀರಾ ಅಂದರೆ ಆ ಪ್ರಾಯಶ್ಚಿತ್ತಕ್ಕೆ ಖಂಡಿತವಾಗಿ ಕ್ಷಮೆ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಕ್ಷಮೆ ಕೂಡ ಸಿಕ್ಕಿದೆ ಕೆಲವೊಂದು ವಿಚಾರಗಳಿಗೆ. ಹಾಗೆ ಒಳ್ಳೆಯದನ್ನು ಮಾಡಿದ್ದೀರಾ ಅಂದರೆ ಅದಕ್ಕೂ ಕೂಡ ಫಲ ಇದೆ, ವ್ಯರ್ಥ ಆಗಿಲ್ಲ. ಅದೇ ರೀತಿ ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿ ಇರೋದ್ರಿಂದ ಇಲ್ಲಿ ನಿಮಗೆ ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿ ಏನಿತ್ತು, ಅದು ನೀವು ಪುಣ್ಯ ಸಂಪಾದನೆ ಮಾಡಿಟ್ಟು ಬಂದಿದ್ರೋ ಇಲ್ಲ ಪಾಪ ಸಂಪಾದನೆ ಮಾಡಿಟ್ಟು ಬಂದಿದ್ರೋ ಸಂಚಿತ ಕರ್ಮದಲ್ಲಿ, ಅದನ್ನು ಹೇಗೆ ಕಳ್ಕೊಳ್ಬೇಕು, ಇಲ್ಲ ಅಂದರೆ ಅದು ಕೆಟ್ಟದೇ ಆಗಿದ್ದರೆ ಅದನ್ನು ನಾನು ಹೇಗೆ ಅನುಭವಿಸಬೇಕು, ಎಲ್ಲವೂ ಅಲ್ಲಿ ಪೂರ್ವ ನಿಯೋಜಿತ ತೀರ್ಮಾನವಾಗಿರುತ್ತೆ. ಅದು ನಿಮಗೆ ಸಿಗುತ್ತೆ ಹಂತ ಹಂತಕ್ಕೆ, ಸಮಯಕ್ಕೆ ಅನುಗುಣವಾಗಿ. ಹಾಗಾಗಿ ಕೆಲವೊಂದು ಸಾರಿ ಸುಖ ಸಿಕ್ಕರೆ, ಸಂತೋಷ ಸಿಕ್ಕರೆ, ಕೆಲವೊಂದು ಸಾರಿ ಇದ್ದಕ್ಕಿದ್ದಾಗೆ ದುಃಖ, ನೋವುಗಳು ನಮಗೆ ಕನೆಕ್ಟ್ ಆಗೋದು. ಅದೇ ರೀತಿ ಇಲ್ಲಿ ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಸಾಕ್ತಾ ಇರೋದ್ರಿಂದ ಬಾಬಾ ನಿಮಗೆ ಕೆಟ್ಟದಿದೆ ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿ ಅಂದರೆ ನಿಮಗೆ ಕಾಣೋದು ಅವ್ರಿಗೆ ಕಾಣಿಸ್ತಾ ಇದೆ ಅಲ್ವಾ. ಅವರು ನಿಮ್ಮ ಕೆಟ್ಟದನ್ನು ಒಳ್ಳೆಯದರ ಮೂಲಕ ಪರಿವರ್ತನೆಗೊಳಿಸಲಿಕ್ಕೆ, ಅದರ ಪ್ರಮಾಣ ತಗ್ಗಿಸ್ಲಿಕ್ಕೆ, ಕರ್ಮ ನೀವೇನು ಮಾಡಿದ್ರೂ ಅದರ ಫಲ ನಿಶ್ಚಿತ, ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದರ ಪ್ರಮಾಣವನ್ನು ತಗ್ಗಿಸ್ತಾ ಇದ್ದಾರೆ. ನೀವು ಏನೋ ಒಂದು ಹಿಂದಿನ ಜನ್ಮದಲ್ಲಿ ಯಾರಿಗೋ ತುಂಬ ದೊಡ್ಡ ಒಂದು ಮೋಸ ಮಾಡಿದಿರೋ, ಇಲ್ಲ ವಂಚನೆ ಮಾಡಿದಿರೋ, ಇಲ್ಲ ಇನ್ಯಾವುದೇ ರೀತಿ ಅವರಿಗೆ ನೋವು ಕೊಟ್ಟಿದ್ದೀರೋ, ಆ ನೋವಿಗೆ ನಿಮಗೆ ಒಂದು ಕರ್ಮ ಅಂತ ಹೇಳಿ ಇಲ್ಲಿ ನಿಮಗೆ ಸಿಕ್ಕಿರುತ್ತೆ. ಅದರ ಫಲವನ್ನು ನೀವು ಭೋಗಿಸಲೇಬೇಕು. ಆದರೆ ಗುರುವು ಈಗ ನೀವು ಅವರ ಶರಣದಲ್ಲಿದ್ದೀರಾ, ನಾನು ಏನು ಹಿಂದೆ ಮಾಡಿದ್ದೀನೋ ಏನೋ ನನಗೆ ಗೊತ್ತಿಲ್ಲ, ಒಟ್ಟು ನಾನೀಗ ಒಳ್ಳೆಯದನ್ನು ಮಾಡಬೇಕು, ಹಾಗಾಗಿ ನಾನು ಒಳ್ಳೆಯ ಕಾರ್ಯಗಳನ್ನೇ ಮಾಡ್ತೀನಿ, ನಿಮ್ಮ ಶರಣದಲ್ಲಿ ಬಂದಿದ್ದೀನಿ, ನಿಮ್ಮ ಉಪದೇಶಗಳಂತೆ ನಡ್ಕೊಳ್ತೀನಿ ಅಂತ ಹೇಳಿ ನೀವೇನು ಶರಣಾಗಿದ್ದೀರಲ್ಲ ಆ ಮರುಕ್ಷಣ ನಿಮ್ಮ ಭಾರ ಅವರದ್ದಾಗಿರುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಒಂದು ಎಲ್ಲ ರೀತಿಯ ಭಾರವನ್ನು ಅವರು ಭರಿಸಿದರೆ, ನಿಮ್ಮ ಒಂದು ಹಿಂದಿನ
ಹಿಂದಿನ ಜನ್ಮದ ಒಂದು ಪ್ರಾರಬ್ಧ ಕರ್ಮದಲ್ಲಿ ಏನು ಒಂದು ಬ್ಯಾಲೆನ್ಸ್ ಇರುತ್ತಲ್ಲ, ಅದರಿಂದ ಕೆಲವೊಂದು ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ. ನೋವುಗಳು, ದುಃಖಗಳು, ಇಲ್ಲ ಒಂದು ಸಂತಾನ ಆಗದೆ ಇರ್ಬೋದು, ಇಲ್ಲ ಮದುವೆ ಆಗ್ತಾ ಇಲ್ಲ, ಇವೆಲ್ಲ ಏನು ಯಾಕೆ ಆಗ್ತಾ ಇಲ್ಲ ಅಂತ ನಿಮಗೆ ಗೊತ್ತಿಲ್ಲ. ನೀವು ಚೆನ್ನಾಗೇ ಇದ್ದೀರಾ, ಸುಂದರವಾಗಿದ್ದೀರಾ, ಹಣಕಾಸಿದೆ, ಎಲ್ಲದೂ ಇದೆ, ಆದರೂ ಕೂಡ ನಿಮಗೆ ಸಂತಾನ ಇಲ್ಲ, ಆದರೂ ಕೂಡ ನಿಮಗೆ ಸರಿಯಾದ ಸಮಯಕ್ಕೆ ಮದುವೆ ಆಗಿಲ್ಲ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಹಣ ಇದ್ದ ಮಾತ್ರಕ್ಕೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ನಾವು ಚೆನ್ನಾಗಿದ್ದ ಮಾತ್ರಕ್ಕೆ ಎಲ್ಲ ರೀತಿಯ ಪರಿಹಾರ ನಮಗೆ ಸಿಗುತ್ತೆ ಅನ್ನೋದಲ್ಲ. ಅಂದರೆ ನಮಗೆ ಬೇಗ ಮದುವೆ ಆಗುತ್ತೆ ಅಂತ ಅಲ್ಲ. ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನಮ್ಮ ಜೀವನದಲ್ಲಿ ನಾವು ಹಿಂದೆ ಏನು ಕರ್ಮ ಮಾಡಿ ಬಂದಿರ್ತೀವೋ ಅದರ ಫಲದ ಅನುಸಾರವಾಗಿ ಈ ಜನ್ಮದಲ್ಲಿ ನಾವು ಏನು ಬೇಕಾದರೂ ಅನುಭವಿಸ್ಬೋದು. ಅದು ಕೆಟ್ಟದೇ ಆಗಿರ್ಬೋದು, ಒಳ್ಳೆಯದೇ ಆಗಿರ್ಬೋದು. ಇಲ್ಲಿ ಗುರುವಿನ ಶರಣದಲ್ಲಿ ನೀವು ಹೋಗ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೆಲ್ಲ ಸಿಕ್ಕಿಲ್ಲಲ್ಲ ಅದನ್ನು ನಿಮಗೆ ಕೊಡಿಸ್ಬೇಕು ಅಂತೇಳಿ ಇಲ್ಲಿ ಗುರುವು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ನೀವು ದೈವಶಕ್ತಿಗಳ ಮೊರೆ ಹೋಗಿದ್ದೀರಾ ಅಂದರೆ ಇಲ್ಲಿ ನಿಮಗೆ ಆ ಎಲ್ಲ ಎನರ್ಜಿಗಳು ಕನೆಕ್ಟ್ ಆಗ್ತವೆ. ದೇವದೂತರಾಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು, ನೀವು ಬ್ರಹ್ಮಾಂಡದ ಶಕ್ತಿಗಳಾಗಿರ್ಬೋದು, ನೀವು ಯಾವ ರೀತಿ ಪ್ರಕೃತಿಯ ಶಕ್ತಿ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳ ಒಂದು ಬ್ಲೆಸ್ಸಿಂಗ್ ಆಗಿರ್ಬೋದು, ಎಲ್ಲವೂ ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸ್ತವೆ. ಅದೇ ಇಲ್ಲಿ ಈ ಸಮಯದಲ್ಲಿ ಆಗ್ತಾ ಇರೋದು. ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿ ಏನು ಅಡ್ಡಿ ಆತಂಕಗಳು, ದೋಷಗಳಿದ್ವೋ, ಕೆಲವು ಬ್ಲಾಕೇಜ್ಗಳು ಅಂದರೆ ಅಡೆತಡೆಗಳಿಂದ ಈಗ ಏನೆಲ್ಲ ನಿಮಗೆ ಸಿಕ್ಕಿಲ್ಲಲ್ಲ, ಅದು ಯಾಕೆ ಸಿಕ್ಕಿಲ್ಲ ಅಂತೇಳಿ ಗುರುವು ಪರಿಶೀಲನೆ ನಡೆಸಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದ್ದಾರೆ. ನಿಮ್ಮ ಮೂಲಕ ನಿಮ್ಮ ಆತ್ಮದೊಳಗೆ ಅವರು ನೆಲೆಸಿ ಬೆಳಕನ್ನು ಚೆಲ್ತಾ ಇದ್ದಾರೆ. ಅದರಲ್ಲಿ ಆತ್ಮಕ್ಕೆ ಏನು ಮಸುಕಾಗಿ ಮುಚ್ಚಿದ್ದ ಮಂಜನ್ನು ಸರಿಸಿ ನಿಮ್ಮ ಮೂಲಕ ಕೆಲವೊಂದು ಕೆಲಸಗಳನ್ನು ಮಾಡಿಸ್ತಾ ದೋಷಗಳನ್ನು, ಕರ್ಮಗಳ ಫಲವನ್ನು ಕಡಿಮೆ ಮಾಡ್ತಾ ಒಳ್ಳೆಯದನ್ನು ಕೂಡ್ತಾ ಅಂದರೆ ನೀವು ತುಂಬ ದೊಡ್ಡ ನೋವನ್ನು ಅನುಭವಿಸ್ಬೇಕಾಗಿತ್ತು, ಆದರೆ ಇಲ್ಲಿ ನಿಮಗೆ ಆ ನೋವು ಸಣ್ಣದಾಗಿ ಪರಿಣಾಮ ಬೀರಬೇಕು. ಆ ರೀತಿಯಲ್ಲಿ ಅಂದರೆ ನಿಮ್ಮ ಪುಣ್ಯವನ್ನು ಹೆಚ್ಚಾಗಿ ವೃದ್ಧಿ ಮಾಡಿಸ್ತಾ ಇದ್ದಾರೆ. ನೀವು ಏನೆಲ್ಲ ಒಂದು ಮನುಷ್ಯತ್ವ, ಮಾನವೀಯತೆಗಳಿಂದ ವರ್ತಿಸ್ತಾ ಇದ್ದೀರಲ್ಲ ಈ ಸಮಯದಲ್ಲಿ, ದಯೆ, ಕರುಣೆ, ಪ್ರೇಮದ ಭಾವದಿಂದ, ಸೇವೆಯ ಭಾವದಿಂದ, ಅದರ ಮೂಲಕ ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿ ಕೆಟ್ಟದಾಗಬೇಕು ಅಂತ ಏನಿತ್ತಲ್ಲ ಅದರ ಪರಿಣಾಮ ತಗ್ಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೋ ಆಗಬೇಕಾಗಿತ್ತು ಕೆಟ್ಟದು, ನೀವು ಅಂದ್ಕೊಳ್ತೀರಾ ನಾನು ಏನೋ ಆಗಬೇಕಾಗಿತ್ತು, ನಾನು ಬಿದ್ದು ಸತ್ತೋಗ್ಬೇಕಾಗಿತ್ತು, ಇಲ್ಲ ನನ್ನ ಜೀವನದಲ್ಲಿ ಏನೋ ದೊಡ್ಡದಾಗ್ತಾ ಇತ್ತು, ಆದರೆ ಬಾಬಾ ನನ್ನನ್ನು ರಕ್ಷಿಸಿದರು ಅಂತ ಹೇಳಿ ನೀವು ನಂಬಿಕೆಯಿಂದ ನಂಬ್ತಾ ಇದ್ದೀರಲ್ಲ, ಆ ಎನರ್ಜಿ ಖಂಡಿತವಾಗಿಯೂ ನಿಮಗೆ ಕನೆಕ್ಟ್ ಆಗಿದೆ, ಅದು ಸತ್ಯ. ಹಾಗಾಗಿ ಇಲ್ಲಿ ನಿಮ್ಮ ಒಂದು ಭವಿಷ್ಯದಲ್ಲಿ ಒಳ್ಳೆಯದಿತ್ತು, ನಿಮ್ಮ ಭಾಗ್ಯದಲ್ಲಿ ನಿಮಗೆ ಒಂದು ತಾಯಿ ಆಗೋ ಭಾಗ್ಯ ಇದೆ, ಮದುವೆ ಆಗೋ ಭಾಗ್ಯ ಇದೆ, ಹಾಗೆ ಇನ್ನೂ ಒಂದು ಒಳ್ಳೆಯ ಶ್ರೀಮಂತ ಜೀವನವನ್ನು ಅನುಭವಿಸುವ ಭಾಗ್ಯ ಇದೆ, ಒಂದು ಒಳ್ಳೆಯ ಯೋಗ್ಯವಾದ ಒಂದು ಜೀವನ, ನೆಮ್ಮದಿಯುತವಾದ ಜೀವನವನ್ನು ನಡೆಸುವ ಭಾಗ್ಯವಿದೆ. ಆದರೆ ಅದನ್ನು ಹೋಗಿ ತಲುಪೋದು ನಿಮಗೆ ಗೊತ್ತಿಲ್ಲ. ಯಾಕಂದರೆ ಕೆಲವೊಂದು ಸಂಚಿತ ಕರ್ಮದಲ್ಲಿ ಕೆಟ್ಟದು ಇದೆ, ಒಳ್ಳೆಯದನ್ನು ಕೂಡಿಟ್ಟು ಬಂದಿದ್ದೀರ. ಆ ಕೆಟ್ಟದು ಅಡೆತಡೆಗಳನ್ನು ಉಂಟು ಮಾಡ್ತಿದೆ ಬ್ಲಾಕೇಜ್ಗಳ ರೂಪದಲ್ಲಿ. ಹಾಗಾಗಿ ನೀವು ಅದನ್ನು ನಿವಾರಣೆ ಮಾಡ್ಕೊಳ್ಳದೆ ನಿಮ್ಮ ಭಾಗ್ಯದಲ್ಲಿ ಇರೋದನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಗುರುವಿನ ಶರಣದಲ್ಲಿದ್ದೀರಾ, ಅವರು ವ್ರತ ಮಾಡ್ತಾ ಇದ್ದೀರಾ, ಅವರ ನಾಮಸ್ಮರಣೆ ಮಾಡ್ತಾ ಇದ್ದೀರಾ, ಅವರ ದೀಪಾರಾಧನೆ ಮಾಡ್ತಾ ಇದ್ದೀರಾ, ಅವರಿಗೆ ಆ ಬೆಳಕು ನಿಮ್ಮನ್ನು ಪ್ರಜ್ವಲಿಸ್ತಾ ಇದೆ, ಕತ್ತಲಿನಿಂದ ಹೊರಗೆ ತರ್ತಾ ಇದೆ. ಹಾಗೆ ಅವರ ಉಪದೇಶಗಳಿಂದ ನಡ್ಕೊಳ್ತಾ ಇದ್ದೀರಾ, ದಯೆ, ಕರುಣೆ, ಪ್ರೇಮ ಇಂಥ ಸ್ವಭಾವವನ್ನು ನಿಮ್ಮಲ್ಲಿ ಹೆಚ್ಚಾಗಿ ಈಗ ಅಳವಡಿಸ್ಕೊಳ್ತಾ ಇದ್ದೀರಾ. ಇದರಿಂದ ಏನಾಗ್ತಾ ಇದೆ ಅಂದರೆ ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿ ಅಂದರೆ ಸಂಚಿತ ಕರ್ಮದಲ್ಲಿ ನೀವು ಏನೊಂದು ಕೆಟ್ಟದನ್ನು ಕೂಡಿ ಬಂದಿದ್ರೆ ಅದರ ಪ್ರಮಾಣ ತಗ್ತಾ ಇದೆ. ಹಾಗಾಗಿ ನಿಮ್ಮ ಭಾಗ್ಯದಲ್ಲಿ ಏನಿತ್ತಲ್ಲ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಇಲ್ಲಿ ಭಗವಂತ ಯಾವತ್ತಿಗೂ ಕೂಡ ಯಾರಿಗೂ ಕೂಡ ಅನ್ಯಾಯ ಮಾಡೋದಿಲ್ಲ. ಅದೇ ರೀತಿ ಇಲ್ಲಿ ನಿಮಗೂ ಕೂಡ ಒಂದು ಸಂತಾನ ಭಾಗ್ಯ ಆಗಿರ್ಬೋದು, ಮದುವೆ ಆಗೋದಾಗಿರ್ಬೋದು, ಉತ್ತಮ ಕೆಲಸ ಆಗಿರ್ಬೋದು, ಉತ್ತಮ ಜೀವನ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವನ್ನ ಕೊಟ್ಟಿರ್ತಾರೆ. ಆದರೆ ಆ ಭಾಗ್ಯವನ್ನು ಪಡ್ಕೊಳ್ಳುವ ಸ್ವತಂತ್ರತೆಯನ್ನು ನಮ್ಮ ಕರ್ಮಗಳ ಉದ್ದೇಶಕ್ಕೆ ಬಿಟ್ಟಿರ್ತಾರೆ. ಈ ಒಂದು ಕರ್ಮಗಳ ಉದ್ದೇಶವನ್ನು ನೀವು ಯಾವಾಗ ಸರಿಪಡಿಸ್ಕೊಳ್ತೀರಲ್ಲ ಆಗ ನಿಮ್ಮ ಭಾಗ್ಯದಲ್ಲಿರುವ ಅಂದರೆ ನೀವೇನು ಪಡ್ಕೊಳ್ಬೇಕು ಅಂತ ಇರ್ತಿರೋದಲ್ಲ ಆ ದಾರಿಯಲ್ಲಿರುವ ಎಲ್ಲ ಅಡೆತಡೆಗಳು, ಬ್ಲಾಕೇಜ್ಗಳು ತನ್ನಿಂದ ತಾನೇ ಸ್ವಚ್ಛಗೊಳ್ತಾ ಹೋಗ್ತವೆ, ಹಿಂದೆ ಸರಿತಾ ಹೋಗ್ತವೆ, ನಿಮಗೆ ಅದನ್ನು ಪಡ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ತಾ ಹೋಗ್ತವೆ. ಅಂದರೆ ಇಲ್ಲಿ ಗುರುವಿನ ಮಾರ್ಗದರ್ಶನ ನಿಮಗೆ ಅತ್ಯಗತ್ಯ. ಅದಕ್ಕೆ ಹಿಂದೆ ನಮ್ಮ ಪೂರ್ವಜರು ಸುಮ್ಮನೆ ಒಂದು ಮಾತು ಹೇಳಿಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿ. ಅವರ ಅನುಭವದ ಮೂಲಕವೇ ಅವರು ಆ ಮಾತನ್ನು ಇಲ್ಲಿ ನಿಮಗೆ ಒಂದು ನಿರೂಪಣೆಯಾಗಿ ಕೊಟ್ಟು ಹೋಗಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನಿಮ್ಮ ಭಾಗ್ಯದಲ್ಲಿ ಏನಿದೆಯಲ್ಲ ಅದನ್ನು ನೀವು ಪಡ್ಕೊಳ್ತೀರಾ. ಗುರುವಿನ ಶರಣದಲ್ಲಿ ದೃಢವಾದ ನಂಬಿಕೆ ಇಡಬೇಕು, ನಿತ್ಯ ಕರ್ಮಗಳ ಬಗ್ಗೆ ಗಮನ ಇರಬೇಕು, ಅದರ ಉದ್ದೇಶವನ್ನು ಒಂದು ಒಳ್ಳೆಯ ಯೋಜನೆಯತ್ತ ನೀವು ಸಾಗಿಸ್ತಾ ಹೋದಷ್ಟು ನಿಮ್ಮ ಕರ್ಮಗಳು ಒಂದು ಬ್ಲಾಕೇಜ್ಗಳಾಗಿರ್ಬೋದು, ಅಡೆತಡೆಗಳಾಗಿರ್ಬೋದು, ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮಗಳ ಒಂದು ಬ್ಯಾಲೆನ್ಸ್ ಆಗಿರ್ಬೋದು ಎಲ್ಲವೂ ಕಳೀತಾ ಹೋಗುತ್ತೆ. ಹಾಗೆ ಒಳ್ಳೆಯದು ಕೂಡ್ತಾ ಹೋಗುತ್ತೆ, ಒಳ್ಳೆಯದು ಹೆಚ್ಚಾಗ್ತಾ ಹೋದಷ್ಟೇ ಕೆಟ್ಟ ಕರ್ಮಗಳ ಭಾರ ತಗ್ತಾ ಹೋಗುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತಾ ಇದೆ. ಹಾಗಾಗಿ ಯಾರನ್ನೋ ನೋಡಿ ನಿಮ್ಗೆ ಅನಿಸ್ತಾ ಇರ್ಬೋದು, ನಾನು ಅವರ ಹಾಗೆ ಆಗೋಕ್ಕಾಗ್ತಾ ಇಲ್ಲ ಆ ರೀತಿ ಸಾಧನೆ ನನ್ನಿಂದ ಆಗೋದಿಲ್ಲ ಅನ್ನುವ ಭಾವವನ್ನು ನೀವು ಮೊದಲು ತ್ಯಜಿಸಬೇಕು. ನನ್ನಿಂದನೂ ಸಾಧ್ಯ ಅಂದರೆ
ಭಗವಂತನ ಅಂಶ ನಾನಾಗಿದ್ದೀನಿ ಅಂದರೆ ನನಗೂ ಕೂಡ ಎಲ್ಲ ರೀತಿಯ ಒಂದು ಯೋಗ್ಯತೆಯನ್ನು ಭಗವಂತ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅರ್ಹನಾಗಬೇಕು, ಸಿದ್ಧನಾಗಬೇಕು ಅನ್ನೋ ರೀತಿಯಲ್ಲಿ ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಂಡಾಗ ಖಂಡಿತವಾಗಿಯೂ ನಿಮ್ಮ ಭಾಗ್ಯದಲ್ಲಿ ಭಗವಂತ ಏನು ಡಿಸರ್ವ್ ಮಾಡಿಟ್ಟಿರ್ತಾರಲ್ಲ ನಿಮ್ಮ ಪುಣ್ಯದ ಪ್ರಕಾರ ಅದು ನಿಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ. ಎಲ್ಲಿಯವರೆಗೂ ಈ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳದೆ ನಾವು ಎಲ್ಲಿವರೆಗೂ ನಮ್ಮನ್ನು ನಾವು ಬೈಕೊಳ್ತಾ ಹೋಗ್ತೀವೋ, ನನ್ನ ಹಣೆ ಬರನೇ ಇಷ್ಟು, ಭಗವಂತ ನನ್ನ ಹಣೆ ಬರಹನೇ ಇಷ್ಟಾಗಿ ಬರೆದುಬಿಟ್ಟಿದ್ದಾರೆ, ಇದು ಯಾವತ್ತೂ ಈ ಕಷ್ಟ ದುಃಖ ಸಮಸ್ಯೆಗಳಿಂದ ನಾನು ಹೊರಗೆ ಬರೋದಿಲ್ಲ, ಇಷ್ಟೇ ನನ್ನ ಜೀವನ, ಅವ್ರು ನೋಡಪ್ಪ ಹಾಗಿದ್ದಾರೆ ಹೀಗಿದ್ದಾರೆ, ಅವ್ರ ಹಾಗೆ ನನಗೆ ಬದುಕೋಕ್ಕಾಗೋದೇ ಇಲ್ಲ ಅಂತ ಎಲ್ಲಿಯವರೆಗೂ ನಿಮ್ಮನ್ನು ನೀವು ಗೌರವಿಸಿಕೊಳ್ಳದೆ, ಪ್ರೀತಿಸಿಕೊಳ್ಳದೆ, ಕಾಳಜಿ ಮಾಡದೆ ತಗ್ಗಿಸ್ಕೊಳ್ತಾ ಬರ್ತಿರೋ ಅಂದರೆ ಹೀಯಾಳಿಸ್ಕೊಳ್ತಾ ಬರ್ತಿರೋ ಅದೇ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ. ಎಲ್ಲಿಯವರೆಗೂ ನೀವು ಈ ಬ್ಲಾಕೇಜ್ಗಳಿಂದ ಹೊರಗೆ ಬರೋದಿಲ್ಲ, ಸಂದೇಹ ನೀವು ಪಡ್ತಾ ಇದ್ದೀರಾ ಗುರುವಿನ ಶಕ್ತಿ ಮೇಲೆ, ಭಗವಂತನ ಶಕ್ತಿ ಮೇಲೆ, ಎಲ್ಲಿಯವರೆಗೂ ಈ ಸಂದೇಹ ನಿಮ್ಮಿಂದ ದೂರ ಆಗೋದಿಲ್ವೋ ಅಲ್ಲಿಯವರೆಗೂ ಒಂದು ವಾಸ್ತವ, ಒಂದು ಒಳ್ಳೆಯ ಎನರ್ಜಿ ನಿಮಗೆ ಕನೆಕ್ಟ್ ಆಗೋದು ಡೌಟೇ ಅಂತೇಳಿ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಭಾಗ್ಯದಲ್ಲಿ ಈಗಾಗಲೇ ನಿಮ್ಮ ಹಿಂದಿನ ಜನ್ಮದ ಕೆಟ್ಟದನ್ನೇ ನೀವು ಮಾಡಿಲ್ಲ, ಒಳ್ಳೆಯದನ್ನು ಮಾಡಿದರೆ ಅದರ ಒಂದು ಭಾಗ್ಯ ನಿಮಗೆ ಡಿಸರ್ವ್ ಆಗಿದೆ. ಆದರೆ ಅದನ್ನು ಪಡ್ಕೊಳ್ಳೋ ದಾರಿ ಮಾತ್ರ ಸ್ವಚ್ಛವಾಗಿರಬೇಕು, ಸ್ವಚ್ಛಗೊಳಿಸ್ಕೊಳ್ತಾನೆ ನೀವು ಹೋಗಬೇಕು. ನೀವು ಅಶುದ್ಧ ದಾರಿಯಲ್ಲಿ ಹೋಗಿ ಒಂದು ಒಳ್ಳೆಯದನ್ನು ಪಡ್ಕೊಳ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ ಅಲ್ವಾ. ಕೊಚ್ಚೆಯಲ್ಲಿ ಕಾಲಿಡೋಕ್ಕೆ ಇಷ್ಟಪಡ್ತೀರಾ? ಇಲ್ಲ ತಾನೇ. ಒಳ್ಳೆಯದು ಜಾಗಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀರಾ ಅಂದಮೇಲೆ ಅಲ್ಲಿ ನಿಮ್ಮ ಉದ್ದೇಶಗಳು ಒಳ್ಳೆಯದನ್ನೇ ಯೋಚಿಸಬೇಕು. ಅಂದರೆ ನಿಮ್ಮ ಮನಸ್ಥಿತಿ ಯಾವಾಗಲೂ ನನ್ನಿಂದನೂ ಅದು ಸಾಧ್ಯ, ನಾನು ಭಗವಂತನ ಅಂಶ, ನಾನು ಕೂಡ ನನ್ನನ್ನು ತಿದ್ಕೊಂಡಿದ್ದೀನಿ, ಹಾಗೆ ನನ್ನ ಕರ್ಮಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಯೋಜನೆ ಒಳ್ಳೆಯ ಉದ್ದೇಶಗಳೊಂದಿಗೆ ಹೋಗ್ತಾ ಇದ್ದಾವೆ ಅಂದರೆ ಖಂಡಿತ ನನಗೂ ಕೂಡ ಒಳ್ಳೆಯದು ಡಿಸರ್ವ್ ಆಗಿದೆ, ಅದು ಸಿಕ್ಕೇ ಸಿಗುತ್ತೆ ಅನ್ನುವ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಆದಷ್ಟು ಇರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕನೆಕ್ಟ್ ಆಗ್ತಾ ಇದೆ. ಇದು ಗುರುವಿನ ಮಾರ್ಗದರ್ಶನ ಉಪದೇಶ ನಿಮಗೋಸ್ಕರ ಈ ಒಂದು ಎನರ್ಜಿಗೆ ಸಿಗ್ತಾ ಇದೆ. ತಂದೆ ತಾಯಿ ಯಾವಾಗಲೂ ತಮ್ಮ ಮಕ್ಕಳ ಭವಿಷ್ಯ ಸುರಕ್ಷಿತವಾಗಿರಬೇಕು ಅಂತ ಹೇಳಿ ಬಯಸ್ತಾರೆ. ಹಾಗಂತ ಅವರು ಸಣ್ಣವರಿದ್ದಾಗಲೇ ಎಲ್ಲ ಆಸ್ತಿಯನ್ನು ಅವ್ರ ಹೆಸರಿಗೆ ಬರೆಯೋದಿಲ್ಲ. ಅವರು ಸಣ್ಣವರಿದ್ದಾಗೆ ಕಾರು, ಅವ್ರ ಹೆಸರಿಗೆ ಒಂದು ಗಾಡಿ, ಹಾಗೆ ಮನೆ ಎಲ್ಲವನ್ನು ಕೊಟ್ಟು ನೋಡು ನಿನ್ನ ಹೆಸರಿಗೆ ನಾನೆಲ್ಲ ಮಾಡಿಬಿಟ್ಟಿದ್ದೀನಿ, ಐಷಾರಾಮಿ ಜೀವನ ನಡೆಸು ಅಂಥೇಳಿ ಒಂದು 1ನೇ ಕ್ಲಾಸ್ ಮಗುವಿಗೆ ಯಾವ ತಂದೆ ತಾಯಿನೂ ಹೇಳೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ಇಲ್ಲಿ ಗುರುವು ಕೂಡ ನಮ್ಮ ಮಕ್ಕಳಿಗೆ ನಾವು ಹೇಗೆ ತಂದೆ ತಾಯಿ ಅವ್ರ ಭವಿಷ್ಯವನ್ನು ಸೆಕ್ಯೂರ್ ಮಾಡಬೇಕು ಅಂತ ಬಯಸ್ತಾ ಇದ್ವೋ, ಗುರುವಿಗೂ ಅಂದರೆ ದೈವಶಕ್ತಿಗೂ ಕೂಡ ನಾವೇ ಮಕ್ಕಳು ಅಲ್ವಾ. ನಮ್ಮ ಭವಿಷ್ಯವನ್ನು ಅವರು ಹಾಳು ಮಾಡಲಿಕ್ಕೆ ಯಾವತ್ತಿಗೂ ಕೂಡ ಬಯಸೋದಿಲ್ಲ. ನಾವು ಅದಕ್ಕೆ ಅರ್ಹರಾಗಬೇಕು, ಅಲ್ಲಿಯವರೆಗೂ ಅದು ನಮಗೆ ಸಿಗೋದಿಲ್ಲ. ಹಾಗೆ ನೀವೇನೇ ಸಂಪಾದನೆ ಮಾಡಿದರೂ ಕೂಡ ಅದು ನಿಮ್ಮ ಮಕ್ಕಳಿಗೋಸ್ಕರ, ಅವರ ಭವಿಷ್ಯಕ್ಕೋಸ್ಕರ ಸೆಕ್ಯೂರ್ ಮಾಡಿದಿರ. ಅವರು ಆ ಹಂತಕ್ಕೆ ಬರಬೇಕು, ಯೋಗ್ಯರಾಗಬೇಕು. ಅಲ್ಲಿಯವರೆಗೂ ಅವರಿಗೆ ಒಂದು ಸತ್ಕಾರ್ಯ, ಒಂದು ಸತ್ಕರ್ಮಗಳ ಬಗ್ಗೆ, ಸಂಸ್ಕಾರಗಳ ಬಗ್ಗೆ ಕಲಿಸ್ತಾ ಹೋಗ್ತೀರಾ, ರೀತಿ ನೀತಿ ನಡವಳಿಕೆಯನ್ನು ತಿದ್ದುತ್ತಾ ಹೋಗ್ತೀರಾ. ನಂತರ ನೀವು ಅವರಿಗೇನು ಡಿಸರ್ವ್ ಮಾಡಿಟ್ಟಿದ್ದೀರಲ್ಲ ಅದನ್ನು ಕೊಡ್ತೀರಾ. ಅದೇ ರೀತಿ ಇಲ್ಲಿ ಗುರುವು ಕೂಡ ನಿಮಗೆ ಒಂದು ಒಳ್ಳೆಯದನ್ನು, ನೀವು ಯಾವ ರೀತಿ ಪ್ರಾರ್ಥನೆ ಪೂಜೆ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ಹಿಂದಿನ ಜನ್ಮದಾಗಿರ್ಬೋದು ಈ ಜನ್ಮದಲ್ಲಾಗಿರ್ಬೋದು ನೀವು ಏನನ್ನು ಒಂದು ಪುಣ್ಯವನ್ನು ಕೂಡಿಟ್ಟಿದ್ದೀರಲ್ಲ ಅದಕ್ಕೋಸ್ಕರ ನಿಮ್ಮ ಭಾಗ್ಯದಲ್ಲಿ ನಿಮಗೆ ಒಂದು ಒಳ್ಳೆಯದು ಡಿಸರ್ವ್ ಆಗಿದೆ. ಆದರೆ ಕೆಲವೊಂದು ಕರ್ಮಗಳನ್ನು ಕಳ್ಕೊಳ್ಬೇಕು, ಅವು ಕಷ್ಟ ದುಃಖ ಸಮಸ್ಯೆಗಳ ಮೂಲಕ ಬಂದಿದ್ದಾವೆ, ಅವುಗಳನ್ನು ಕಳ್ಕೊಳ್ಬೇಕು. ತಾಳ್ಮೆಯಿಂದ ಧೈರ್ಯವಾಗಿ ಎದುರಿಸಿ. ಹಾಗೆ ಅದು ಕರ್ಮಗಳ ಯೋಜನೆಯೂ ಆಗಿರುತ್ತೆ, ಹಾಗೆ ಕೆಲವೊಂದು ಸರಿ ಅದು ಪಾಠಗಳು ಆಗಿರುತ್ತವೆ, ಪರೀಕ್ಷೆಗಳು ಆಗಿರ್ತವೆ. ಇವುಗಳ ಆಧಾರದ ಮೇಲೆ ಈ 3 ನೀವು ಅರ್ಥ ಮಾಡಿಕೊಂಡು ಜೀವನದಲ್ಲಿ ನೀವು ದಿನನಿತ್ಯ ನೆಮ್ಮದಿಯಾಗಿ ಶಾಂತವಾಗಿ ಮೌನವಾಗಿ ನಿಮ್ಮ ನಿತ್ಯ ಕರ್ಮಗಳನ್ನು ಒಂದು ಒಳ್ಳೆಯ ಉದ್ದೇಶಕ್ಕೆ ಕನೆಕ್ಟ್ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ನೀವು ಅಂದ್ಕೊಳ್ಬಹುದು ಆವಾಗ ನನ್ನ ವಯಸ್ಸೇ ಮುಗ್ದೋಯ್ತು ಅಂತೇಳಿ. ಹಾಗಲ್ಲ, ಈ ಜನ್ಮದಲ್ಲಾದರೂ ನೀವು ಅದನ್ನು ಕಳ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ ಅದಕ್ಕೆ ಕೃತಜ್ಞರಾಗಿ. ಆಗ ನಿಮ್ಮ ಜೀವನದಲ್ಲಿ ಇದೇ ಜೀವನದಲ್ಲಿ ನೀವು ನೆಮ್ಮದಿಯುತವಾದ ಒಳ್ಳೆಯ ಕ್ಷಣಗಳೊಂದಿಗೆ ನಿಮ್ಮ ಒಂದು ಅಂತ್ಯವನ್ನು ಮಾಡ್ಬೋದು. ಅದು ನಿಮ್ಮ ಪೀಳಿಗೆಗಾಗಿರ್ಬೋದು, ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮ್ಮವರಿಗಾಗಿರ್ಬೋದು ಒಂದು ಪ್ರೇರಣೆ, ಹಾಗೆ ಒಂದು ಮಾದರಿಯಾಗಿ ನಿಮ್ಮ ಜೀವನ ಶೈಲಿ ಅವ್ರು ಯಾವತ್ತೂ ಮರೆಯೋಲ್ಲ. ಆ ರೀತಿಯಾಗಿ ನೀವು ಅವರಿಗೆ ಪ್ರೇರಣೆಯಾಗಿರ್ತೀರ. ಆ ರೀತಿ ಅಂದರೆ ಗುರುವನ್ನೇ ಅಂದರೆ ಆ ಗುರುವಿನ ಸ್ಥಾನವನ್ನೇ ನಿಮಗೆ ಕೊಡಲಿಕ್ಕೆ ಬಯಸ್ತಾರೆ. ಯಾರೂ ಕೂಡ ಇಲ್ಲಿ ತಮ್ಮ ಸ್ಥಾನವನ್ನು ಬಿಟ್ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಗುರು ಮಾತ್ರ ಬಯಸೋದು ನನ್ನ ಶಿಷ್ಯ ನನ್ನಂತೆ ಆಗಬೇಕು ಅನ್ನೋ ರೀತಿಯಲ್ಲಿ. ಹಾಗಾಗಿ ಇಲ್ಲಿ ಆ ದಯಾಮಯ ಕರುಣಾಮಯ ಪ್ರೇಮಮಯಾದ ಸಾಯಿ ನಿಮ್ಮನ್ನು ಅವರ ಶರಣದಲ್ಲಿ ತಗೊಂಡು ರಕ್ಷಿಸ್ತಾ ಇದ್ದಾರೆ, ಕಾಪಾಡ್ತಾ ಇದ್ದಾರೆ, ಮಾರ್ಗದರ್ಶಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಾ ಇದೆ. ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಸಮರ್ಪಣೆಯಾಗಿದ್ದೀರಾ, ಒಳ್ಳೆಯ ಕರ್ಮದ ಉದ್ದೇಶಗಳನ್ನು ಹೊಂದಿದ್ದೀರಾ, ಹಾಗೆ ನೀವು ಅನೇಕ ದೇವರುಗಳ ಆರಾಧನೆಯನ್ನು ಕೂಡ ಮಾಡ್ತಾ ಇದ್ದೀರಾ. ನಿಮ್ಮ ಎನರ್ಜಿಗೆ ಈ ಎನರ್ಜಿ ಈ ಸಮಯದಲ್ಲಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ನಿಮ್ಮ ಈಗಿನ ಗೊಂದಲದ ಮನಸ್ಥಿತಿಗೆ ಉತ್ತರ ಬೇಕಾಗಿತ್ತು. ಅದನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಶಾಂತವಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ, ಮೌನವಾಗಿ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಕರ್ಮಗಳ ಉದ್ದೇಶವನ್ನು ಒಳ್ಳೆಯ ರೀತಿಯಲ್ಲಿ ಕೂಡಿಸ್ತಾ ಹೋಗುವ ಯೋಜನೆಯನ್ನು ಹೊಂದಿ ಈಗೇನು ಸಿಕ್ಕಿದೆಯೋ ಅದಕ್ಕೆ
ಕೃತಜ್ಞತೆಯನ್ನು ಸೂಚಿಸ್ತಾ ಹೋದರೆ ಖಂಡಿತವಾಗಿಯೂ ನೀವು ನಂಬಿದ ಭಗವಂತ ಗುರುವು ಯಾವ ಶಕ್ತಿಯನ್ನು ನೀವು ನಂಬಿದಿರೋ ಅವರು ಅನಿಸುತ್ತೆ ಅವರಿಗೆ ನನ್ನ ಮೇಲೆ ನನ್ನ ಮಗುವಿಗೆ ಸಂಪೂರ್ಣವಾದ ನಂಬಿಕೆ ಇದೆ, ಹಾಗಾಗಿ ನಾನು ಅವರಿಗೆ ಸಕಾಲಕ್ಕೆ ಏನು ಕೊಡಬೇಕು ಅದನ್ನು ನಾನು ನಿಸ್ಸಂದೇಹವಾಗಿ ಕೊಡಬಹುದು, ಅದಕ್ಕೆ ಅವರು ಅರ್ಹರು ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ನಂಬಿಕೆ ಬರುತ್ತೆ. ಆ ನಂಬಿಕೆಯನ್ನು ನೀವು ಹೇಗೆ ಸಂಪಾದನೆ ಮಾಡಬೇಕು ಅಂತೇಳಿ ನಿಮ್ಮ ಎನರ್ಜಿಗೆ ವಿಚಾರ ಕನೆಕ್ಟ್ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಹಾಗಾದರೆ ಈ ಮಾಹಿತಿ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಮನದಟ್ಟಾಗಿದೆ ಅಂದರೆ ನಿಮ್ಮ ಕೆಲವು ವಿಚಾರಗಳಿಗೆ ಸನಿಹವಾಗಿದೆ, ಮನಸ್ಸಿಗೆ ಸ್ವಲ್ಪ ತೃಪ್ತಿ ಕೊಟ್ಟಿದೆ ಈ ಗುರುವಿನ ಉಪದೇಶ ಅನ್ನೋದಾದರೆ ಕೃತಜ್ಞತಾಪೂರ್ವಕವಾಗಿ ಅದೇ ಗುರುವಿಗೆ ಒಂದು ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.